ಆತ್ಮೀಯ ವಿದ್ಯಾರ್ಥಿಗಳೇ, ಬಹಳ ಸಮಯದ ನಂತರ ನಾನು ನಿಮ್ಮನ್ನು ಭೇಟಿಯಾಗುವಂಥ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ನಮ್ಮ ಪ್ರಯೋಗಾಲಯದ ಸುತ್ತ ಒಂದು ಚಿಕ್ಕ ನೋಟವನ್ನು ನೋಡ್ಕೊಂಡು ಬರೋಣ ಬನ್ನಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಇದು ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೀಡಿದೆ. ಆ ಉದಾಹರಣೆಗಳನ್ನು ಹಾಗೆ ಗಮನಿಸಿ. ಮೊದಲನೇದೇನಿದೆ, ಬೇಸಿಗೆಯಲ್ಲಿ ಹಾಲನ್ನು ಕೊಠಡಿಯ ತಾಪದಲ್ಲಿ ಹಾಗೆ ಬಿಟ್ಟಾಗ ಅನ್ನುವಂಥದ್ದಿದೆ. ಎರಡನೇದಾಗಿ ಆಹಾರವನ್ನು ಬೇಯಿಸಿದಾಗ ಏನಾಗುತ್ತೆ ಅನ್ನುವಂಥದ್ದಿದೆ. ನಮ್ಮ ದೇಹದಲ್ಲಿ ಆಹಾರ ಜೀರ್ಣವಾದಾಗ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು, ನಾವು ಉಸಿರಾಡಿದಾಗ ಯಾವ ರೀತಿಯ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು. ಇಲ್ಲಿ ಒಂದಿಷ್ಟು ಉದಾಹರಣೆಗಳನ್ನ ಏನು ನಿಮ್ಗೆ ಕೊಟ್ಟಿದ್ದೇವೆ. ಈ ಸನ್ನಿವೇಶದಲ್ಲಿ ಪ್ರತಿ ಹಂತದಲ್ಲೂ ಕೂಡ ನಿಮ್ಗೆ ಒಂದು ಹಾಲು, ಚೆನ್ನಾಗಿರೋ ಹಾಲು ಹೇಗಿರುತ್ತೆ ಹಾಗೇನೆ ಅದನ್ನ ಬಿಸಿ ಮಾಡದೆ ಹಾಗೆ ಇಟ್ಟಾಗ, ಯಾವುದೇ ಸಂರಕ್ಷಣಾ ಕ್ರಮಗಳನ್ನ ಕೈಗೊಳ್ಳದೆ ಇದ್ದಾಗ ಹಾಗೆ ಇಟ್ಟಾಗ ಅದು ಏನಾಗುತ್ತೆ, ಹಾಲು ಒಡೆಯುತ್ತೆ. ಆಗ ಅದರಲ್ಲಿ ಆಗುವಂತ ಬದಲಾವಣೆಯನ್ನು ಗಮನಿಸಬಹುದು. ಆಹಾರವನ್ನ ಬೇಯಿಸಿದಾಗ ಮತ್ತೆ ಹಸಿಯಾಗಿದ್ದಾಗ ಅದರ ರುಚಿ ವ್ಯತ್ಯಾಸವನ್ನು ನಾವು ಗಮನಿಸಬಹುದು. ನಮ್ಮ ದೇಹದಲ್ಲಿ ನಾವು ತಿನ್ನುವಾಗ ಆಹಾರ ಹೇಗಿರುತ್ತೆ, ತಿನ್ನತ್ರ ಜೀರ್ಣ ಆದ ನಂತರ ಹೇಗಾಗುತ್ತೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದು. ನಾವು ಉಸಿರಾಡಿದಾಗ ನಮಗೆ ಯಾವ ರೀತಿಯಾದಂತಹ ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಈ ಎಲ್ಲ ಉದಾಹರಣೆಗಳನ್ನ ನೋಡಿದ್ಮೇಲೆ ನಿಮ್ಗೆ ಇಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುವಂತದ್ದನ್ನ ಗಮನಿಸಬಹುದು. ಬದಲಾವಣೆ ಆದ್ಮೇಲೆ ಏನಾಗಿದೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬದಲಾವಣೆ ಆದಾಗ ಏನಾಗುತ್ತೆ ಅನ್ನುವಂಥದ್ದನ್ನ ನಾನು ಈ ಉದಾಹರಣೆ ಮೂಲಕ ತೋರಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ಇದು ಒಂದು ಪೇಪರ್. ಈ ಪೇಪರ್ ಅನ್ನ ಹರಿದಾಗ ಬದಲಾವಣೆ ಆಗಿದೆ ಅಲ್ವಾ, ಇದರ ಬದಲಾವಣೆ ಆಗಿದೆ. ಆದ್ರೆ ಇದು ಪೇಪರೇ, ಇದು ಪೇಪರೇ. ಈಗ ಮತ್ತೆ ಪುನಃ ಇದೇ ಪೇಪರ್ ಅನ್ನ ನಾನು ಏನ್ ಮಾಡ್ತೇನೆ, ಸುಡ್ತಾ ಇದ್ದೇನೆ. ಸುಟ್ಟಾಗ ಏನಾಗುತ್ತೆ, ಇದು ಬೂದಿ ಆಗುತ್ತೆ. ಈಗ ಆಗಿರೋ ಬದಲಾವಣೆಗೂ ಪೇಪರ್ ಅನ್ನ ನಾನು 2 ಪೀಸ್ ಮಾಡಿದಾಗ ಆಗಿರುವಂತ ಬದಲಾವಣೆಗೂ ವ್ಯತ್ಯಾಸ ಇದೆ, ಖಂಡಿತ ಇದೆ. ಮೊದಲನೇದು ನಾವು ಅದನ್ನ ಏನಂತ ಕರೀತೇವೆ, ಕೇವಲ ಭೌತಿಕ ಬದಲಾವಣೆ ಅಲ್ವಾ. ಆ ಪೇಪರ್ 2 ಪೀಸ್ ಆಗಿದೆ ಬಿಟ್ರೆ ಅದರ ಯಾವುದೇ ರೀತಿಯಾದಂತಹ ರಚನೆಯಲ್ಲಿ ವ್ಯತ್ಯಾಸ ಆಗಿದೆ. ಎರಡನೇದನ್ನ ನಾವು ಅದನ್ನ ಪೇಪರ್ ಅಂತ ಹೇಳಲ್ಲ, ಬೂದಿ ಅಂತ ಹೇಳ್ತೇವೆ. ಕಾರಣ ಇಷ್ಟೇನೆ, ಅಲ್ಲಿ ಏನಾಗಿದೆ, ಅದರ ರಾಸಾಯನಿಕ ರಚನೆಯಲ್ಲಿ ಬದಲಾವಣೆ ಆಗಿದೆ. ಈಗ ನಾನು ಮಾಡಿರುವಂತ ಪ್ರಯೋಗಕ್ಕೂ ಇಲ್ಲಿ ನಿಮ್ಗೆ ಕೊಟ್ಟಂತ ಉದಾಹರಣೆಗಳಿಗೂ ಸಾಕಷ್ಟು ಸಾಮ್ಯತೆ ಇದೆ. ಯಾಕೆಂದ್ರೆ ಇಲ್ಲಿ ಬದಲಾವಣೆ ಆದಾಗೆಲ್ಲ ಒಂದು ಹೊಸ ವಸ್ತು ಉತ್ಪತ್ತಿ ಆಗಿರುವಂತದನ್ನ ಗಮನಿಸಬಹುದು. ಇಂತಹ ಬದಲಾವಣೆಗಳನ್ನ ನಾವು ಏನಂತ ಕರಿಬಹುದು, ಮೊದಲನೇದು ನಾನು ಏನಂತ ಕರೆದೆ, ಇದು ಪೇಪರು ಅರ್ಧ ಪೀಸ್ ಆಯ್ತು, ಭೌತ ಬದಲಾವಣೆ 8ನೇ ಕ್ಲಾಸಲ್ಲಿ ಹೇಳಿದೆ. ಈಗ ಇಲ್ಲಿ ಹೊಸ ವಸ್ತುಗಳು ಉಂಟಾಗಿದೆ. ಇಂಥ ಬದಲಾವಣೆಯನ್ನ ನಾವೇನಂತ ಕರಿಬಹುದು, ಇಂಥ ಬದಲಾವಣೆಗಳನ್ನ ನಾವು ರಾಸಾಯನಿಕ ಬದಲಾವಣೆಗಳು ಅಂತ ಕರೀಬಹುದು. ರಾಸಾಯನಿಕ ಬದಲಾವಣೆ ಆಗ್ಬೇಕು ಅಂದ್ರೆ ಅಲ್ಲಿ ರಾಸಾಯನಿಕ ಕ್ರಿಯೆಗಳು ಆಗಲೇಬೇಕು. ಹಾಗಾದ್ರೆ ಇವತ್ತು ನಾವು ರಾಸಾಯನಿಕ ಕ್ರಿಯೆಗಳು ಮತ್ತೆ ಆ ಕ್ರಿಯೆಗಳನ್ನ ಸಮೀಕರಣಗಳ ಸಹಾಯದಿಂದ ಹೇಗೆ ಬರೆಯುವಂಥದ್ದು ಅನ್ನುವಂಥದ್ದನ್ನ ತಿಳ್ಕೊಳ್ತಾ ಹೋಗುವ. ನಿಮ್ಗೆ ಮೊದಲನೇ ಅಧ್ಯಾಯ ಇರುವಂತದ್ದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅನ್ನುವಂತಹ ಅಂಶದ ಬಗ್ಗೆ. ಹಾಗೇನೆ ರಾಸಾಯನಿಕ ಕ್ರಿಯೆ ನಡೆದಾಗ ಏನೇನು ಬದಲಾವಣೆ ಆಗಬೇಕು ಅಥವಾ ಯಾವ್ಯಾವ ಅಂಶಗಳನ್ನ ಗಮನಿಸಬೇಕು ಅನ್ನುವಂಥದ್ದನ್ನು ನೋಡ್ತಾ ಹೋಗುವ. ಯಾವ ವಸ್ತುವಿನಲ್ಲಿ ರಾಸಾಯನಿಕ ಬದಲಾವಣೆ ಉಂಟಾಗಿತ್ತು, ಈಗಾಗಲೇ ನಾವು ಹೇಳಿದ ಹಾಗೆ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬಹುದು. ಆಗ ಯಾವ್ಯಾವ ರೀತಿಯಾದಂತಹ ಬದಲಾವಣೆಗಳನ್ನ ಗಮನಿಸಬೇಕು. ಕೆಲವೊಂದ್ಸರಿ ಸ್ಥಿತಿ ಬದಲಾವಣೆ ಆಗಿರುತ್ತೆ, ಬಣ್ಣದಲ್ಲಿ ಬದಲಾವಣೆ ಆಗಿರುತ್ತೆ, ಅನಿಲ ಬಿಡುಗಡೆ ಆಗ್ಬೋದು, ತಾಪದಲ್ಲಿ ಬದಲಾವಣೆ ಆಗ್ಬೋದು. ಈಗ ನಾನು ಇಲ್ಲಿ ಒಂದು ಕೊನಿಕಲ್ ಫ್ಲಾಸ್ಕ್ ಅನ್ನು ತಗೊಂಡಿದ್ದೇನೆ. ಅದಕ್ಕೆ ಆಲ್ರೆಡಿ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹಾಕಿಟ್ಟಿದ್ದೇನೆ. ನಾನು ಅದಕ್ಕೆ ಜಿಂಕ್ ಅನ್ನ ಹಾಕ್ತಾ ಇದ್ದೇನೆ, ಸತುವಿನ ಚೂರನ್ನು ಹಾಕ್ತಾ ಇದ್ದೇನೆ. ಇವು ಏನು ರಾಸಾಯನಿಕ ಬದಲಾವಣೆ ಆಗ್ತಾ ಇದೆ, ಇಲ್ಲಿ ಅನಿಲ ರೂಪದ ಹೈಡ್ರೋಜನ್ ಬಿಡುಗಡೆ ಆಗ್ತಾ ಇರುವಂತದನ್ನ ನಾವು ಗಮನಿಸಬಹುದು. ಹಾಗೆ ಇದನ್ನು ಮುಟ್ಟಿದಾಗ ಇದು ಬಿಸಿಯಾಗಿರುವಂತದನ್ನ ಗಮನಿಸಬಹುದು. ಅನಿಲ ಬಿಡುಗಡೆ ಆಗಿದೆ, ತಾಪದಲ್ಲಿ ಬದಲಾವಣೆ ಆಗಿದೆ, ಹೈಡ್ರೋಕ್ಲೋರಿಕ್ ಆಮ್ಲ ಇತ್ತು, ಅದಕ್ಕೆ ನಾವು ಜಿಂಕ್ ಅನ್ನ ಹಾಕಿದಾಗ ಏನಾಯ್ತು, ಹೈಡ್ರೋಜನ್ ಅನಿಲ ಬಿಡುಗಡೆ ಆಯಿತು. ಇದನ್ನು ನಾವೇನಂತ ಕರಿತೇವೆ, ಒಂದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಅಂತ ಕರಿತೇವೆ. ಆನಂತರ ನಿಮ್ಮ ಪುಸ್ತಕದಲ್ಲಿ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಮೆಗ್ನೀಷಿಯಂ ತಂತಿಯನ್ನ ನಾವು ಕಾಯಿಸಿದಾಗ ಮೆಗ್ನೀಷಿಯಂ ತಂತಿ ಉರಿದು ಬೂದಿಯಾಗುತ್ತೆ. ಇಲ್ಲಿ ಆ ಬೂದಿಯನ್ನು ನಾವೇನಂತ ಕರಿತೇವೆ,
ಮೆಗ್ನೀಷಿಯಂ ಆಕ್ಸೈಡ್ ಅಂತ ಕರೀತೇವೆ. ಮೆಗ್ನೀಷಿಯಂ ಗಾಳಿಯಲ್ಲಿನ ಆಕ್ಸಿಜನ್ ಜೊತೆ ವರ್ತಿಸಿದೆ, ಗಾಳಿಯಲ್ಲಿನ ಆಕ್ಸಿಜನ್ ಜೊತೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಆಗಿದೆ. ಇದೊಂದು ರಾಸಾಯನಿಕ ಬದಲಾವಣೆ. ಮೆಗ್ನೀಷಿಯಂ ತಂತಿಯನ್ನ ಕಾಯಿಸುವ ಮೊದಲು ನಾವು ಅದನ್ನ ಸ್ಯಾಂಡ್ ಪೇಪರ್ ಇಂದ ಚೆನ್ನಾಗಿ ಉಜ್ಜಬೇಕಾಗುತ್ತೆ. ಕಾರಣ ಇಷ್ಟೇನೆ, ಮೆಗ್ನೀಷಿಯಂ ಅತ್ಯಂತ ಕ್ರಿಯಾಶೀಲ ಧಾತು ಆದ್ದರಿಂದ ಅದರ ಜೊತೆ ಆಕ್ಸಿಜನ್ ಈಗಾಗಲೇ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ನ ಒಂದು ದಪ್ಪ ಪದರವನ್ನು ಉಂಟು ಮಾಡಿರುತ್ತೆ. ಈ ಪದರ ಮೆಗ್ನೀಷಿಯಂ ಪುನಃ ಆಕ್ಸಿಜನ್ ಜೊತೆ ರಾಸಾಯನಿಕ ಕ್ರಿಯೆಗೆ ಒಳಪಡುವಂತದನ್ನ ತಡೆಯುತ್ತೆ. ಹೀಗಾಗಬಾರದು ಅನ್ನುವಂಥ ಉದ್ದೇಶದಿಂದ ನಾವು ಅದು ಗಾಳಿಯಲ್ಲಿ ಉರಿಬೇಕು ಅಥವಾ ಬೆಂಕಿ ಸಹಾಯದಿಂದ ಉರಿಬೇಕು ಅನ್ನೋ ಒಂದು ಉದ್ದೇಶದಿಂದ ಚೆನ್ನಾಗಿ ಅದನ್ನು ಉಜ್ಜಿದಾಗ ಆಕ್ಸೈಡ್ ಪದರ ಹೊರಟೋಗುತ್ತೆ. ತಕ್ಷಣಕ್ಕೆ ಏನಾಗುತ್ತೆ, ಮೆಗ್ನೀಷಿಯಂ ತಂತಿ ಗಾಳಿಯಲ್ಲಿನ ಆಕ್ಸಿಜನ್ ಜೊತೆ ವರ್ತಿಸುವಂತದನ್ನ ನಾವು ಗಮನಿಸಬಹುದು. ಅದನ್ನ ಹೇಗೆ ಸಮೀಕರಣದ ಸಹಾಯದಿಂದ ಬರೆಯಬಹುದು ಅನ್ನುವಂಥದ್ದನ್ನ ನಾವು ಮುಂದೆ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ರಾಸಾಯನಿಕ ಸಮೀಕರಣದ ಬಗ್ಗೆ ಸ್ವಲ್ಪ ಮಟ್ಟಿನಾದಂತಹ ನಿಮ್ಮದೇ ಆದಂತಹ ಐಡಿಯಾ ಇದೆ. ಯಾಕೆಂದ್ರೆ ನಾವು 8ನೇ ಕ್ಲಾಸಲ್ಲಿ ಇದ್ರ ಬಗ್ಗೆ ಹೇಳಿದ್ದೇವೆ. ಈಗ ನಾನು ಹೇಳಿರುವಂತದ್ದು ಮೆಗ್ನೀಷಿಯಂ ಗಾಳಿಯ ಜೊತೆ ವರ್ತಿಸಿದಾಗ, ಗಾಳಿಯಲ್ಲಿನ ಆಕ್ಸಿಜನ್ ಜೊತೆ ವರ್ತಿಸಿದಾಗ ಏನಾಗುತ್ತೆ, ಮೆಗ್ನೀಷಿಯಂ ಆಕ್ಸೈಡ್ ಆಗುತ್ತೆ ಅಂತ ಹೇಳಿದ್ವಿ. ಅದನ್ನ ನಾವು ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಗಿವ್ಸ್ ಮೆಗ್ನೀಷಿಯಂ ಆಕ್ಸೈಡ್ ಅಂತ ಬರೀಬಹುದು. ಇದನ್ನ ನಾವು ಪದ ಸಮೀಕರಣ ಅಂತ ಬರೀತೀವಿ. ರಾಸಾಯನಿಕ ಸಮೀಕರಣದಲ್ಲಿ ಏನು ಅಂದ್ರೆ ಯಾವ್ಯಾವ ವಸ್ತುಗಳು ಪರಸ್ಪರ ಪ್ರತಿವರ್ತನೆಯನ್ನ ಹೊಂದಿದ್ದಾವೆ, ಯಾವುದಾಗಿ ಹೊಸ ವಸ್ತು ಉತ್ಪತ್ತಿಯಾಗಿದೆ ಅನ್ನುವಂಥದ್ರ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ಸಿಗ್ತಾ ಹೋಗುತ್ತೆ. ಈಗ ಉದಾಹರಣೆಗೆ ಇಲ್ಲಿ ಇದ್ರ ಕಡೆ ಇರುವಂತದ್ದು ನಾವೇನಂತ ಕರೀತಿದ್ದೇವೆ, ಪ್ರತಿವರ್ತಕಗಳು ಅಂತ ಕರೆದಿದ್ದೇವೆ. ಬಲಗಡೆ ಇರುವಂತದನ್ನ ಉತ್ಪನ್ನಗಳು ಅಂತ ಕರೆದಿದ್ದೇವೆ ಅಲ್ವಾ. ಪ್ರತಿವರ್ತಕಗಳು ಯಾವುದು, ಉತ್ಪನ್ನಗಳು ಯಾವುದು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅಂದ್ರೆ ನಮ್ಗೆ ಯಾವುದರ ಅವಶ್ಯಕತೆ ಇದೆ, ಈ ರಾಸಾಯನಿಕ ಸಮೀಕರಣದ ಅವಶ್ಯಕತೆ ಇದೆ. ಒಂದು ರಾಸಾಯನಿಕ ಸಮೀಕರಣವನ್ನ ಈ ರೀತಿ ಬರೆದಾಗ ಅದು ಒಂದು ರಾಸಾಯನಿಕ ಕ್ರಿಯೆ ಆಗಿರುವಂತದ್ದನ್ನು ನಾವು ಗಮನಿಸಬಹುದು. ಹಾಗಾದ್ರೆ ಈ ರಾಸಾಯನಿಕ ಸಮೀಕರಣವನ್ನ ಬರೆಯುವ ವಿಧಾನ ಹೇಗೆ ಎನ್ನುವಂಥದ್ದನ್ನ ನಾವು ಇವತ್ತು ತಿಳ್ಕೊಳ್ಳುವ. ರಾಸಾಯನಿಕ ಸಮೀಕರಣವನ್ನು ಬರೆಯುವಾಗ ಈಗಾಗಲೇ ಇದೊಂದು ಸಮೀಕರಣ ಇದೆ, ಇದರ ಸಹಾಯದಿಂದ ನಾನು ವಿವರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಪ್ರತಿವರ್ತಕಗಳು ಅಂತ ನಾನು ಆವಾಗಲೇ ಹೇಳಿದ್ದೇನೆ. ಪ್ರತಿವರ್ತಕಗಳು ಯಾವಾಗಲೂ ಏನಾಗಿರ್ತವೆ, ನಾವು ಈ ಬೋರ್ಡ್ ಕಡೆ ಮುಖ ಮಾಡಿ ನಿಂತ್ರೆ ನಮ್ಮ ಎಡಗಡೆ ಇರುವಂತಹ ಪ್ರತಿವರ್ತಕಗಳು, ಬಲಗಡೆ ಇರುವಂತಹ ಉತ್ಪನ್ನಗಳು. ಪ್ರತಿವರ್ತಕಗಳನ್ನ ಬೇರೆ ಬೇರೆ ಪ್ರತಿವರ್ತಕಗಳು ಅಥವಾ ಉತ್ಪನ್ನಗಳು ಬೇರೆ ಬೇರೆ ಅಂತ ನಾವು ಹೇಳ್ಬೇಕಾದ್ರೆ ಏನ್ ಮಾಡಿರ್ತೇವೆ ಅಂದ್ರೆ ಪ್ಲಸ್ ಚಿಹ್ನೆಯನ್ನ ಬಳಸಿರ್ತೇವೆ. ಏನ್ ಮಾಡಿರ್ತೇವೆ, ಪ್ಲಸ್ ಚಿಹ್ನೆಯನ್ನ ಬಳಸಿರ್ತೇವೆ. ಆ ನಂತರ ಪ್ರತಿವರ್ತಕಗಳು ಮುಗಿದ ತಕ್ಷಣ ಅವುಗಳ ರಾಸಾಯನಿಕ ಕ್ರಿಯೆಯಿಂದ ಯಾವ ಹೊಸ ವಸ್ತು ಉತ್ಪತ್ತಿ ಆಗುತ್ತೆ ಅನ್ನುವಂಥದ್ದನ್ನ ಬಾಣದ ಗುರುತಿನ ನಂತರ ಅದನ್ನ ನಾವು ಬರೆಯುವಂತಹ ಪ್ರಯತ್ನವನ್ನ ಮಾಡಿರ್ತೇವೆ. ಅಂದ್ರೆ ಎಡಗಡೆ ಇರುವಂತವೇನು ಪ್ರತಿವರ್ತಕಗಳು, ಬಲಗಡೆ ಇರುವಂತಹವುಗಳು ಉತ್ಪನ್ನಗಳು ಅನ್ನುವಂಥದ್ದು. ಬಾಣದ ಗುರುತಿನ ಚಿಹ್ನೆ ಯಾವಾಗಲೂ ಕೂಡ ಉತ್ಪನ್ನಗಳತ್ತ ಮುಖ ಮಾಡಿರುತ್ತೆ. ಅಂದ್ರೆ ರಾಸಾಯನಿಕ ಕ್ರಿಯೆ ಯಾವ ದಿಕ್ಕಿನಲ್ಲಿ ಜರುಗ್ತಾ ಇದೆ ಅನ್ನುವಂಥದ್ದನ್ನ ತಿಳಿಸ್ಕೊಡುವಂತ ಪ್ರಯತ್ನ ಇದರಿಂದ ಆಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್, ಈ ರಾಸಾಯನಿಕ ಸಮೀಕರಣವನ್ನ ಬರೆಯುವಾಗ ನಾವೇನ್ ಮಾಡಬೇಕು, ಇದನ್ನ ಸರಿದೂಗಿಸುವಂತದ್ದು ಕೂಡ ಗೊತ್ತಿರಬೇಕು. ಸರಿದೂಗಿಸುವಿಕೆ ನಿಮ್ಗೆ ಗೊತ್ತು. ಈ ತಕ್ಕಡಿ ಚಿತ್ರವನ್ನ ನಾವು ಯಾಕೆ ತೋರಿಸಿದ್ದೇವೆ ಅಂದ್ರೆ, ಇಲ್ಲಿ ನೀವು ಯಾವುದೇ ವಸ್ತುವನ್ನು ಕೊಡುವಾಗ ತೂಕದ ಬಟ್ಟೆಯನ್ನು ಹಾಕಿಟ್ಟಿರ್ತಾರೋ ಅಷ್ಟೇ ಪ್ರಮಾಣದಂತ ವಸ್ತುವನ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ಈಗಾಗಲೇ ಹೇಳಿರುವಾಗೆ ನಾವು 9ನೇ ಕ್ಲಾಸಲ್ಲಿ ಕಲಿತಿರುವ ಹಾಗೆ ರಾಶಿ ಸಂರಕ್ಷಣಾ ನಿಯಮ ಅಂತ ಏನ್ ಹೇಳ್ತೇವೆ, ಆ ರಾಶಿ ಸಂರಕ್ಷಣಾ ನಿಯಮ ಏನ್ ಹೇಳುತ್ತೆ, ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ನಡೆದಾಗ ರಾಶಿಯನ್ನ ಹೊಸದಾಗಿ ಸೃಷ್ಟಿ ಮಾಡೋದಾಗ್ಲಿ ಅಥವಾ ಅವುಗಳನ್ನ ಲಯಗೊಳಿಸೋದಾಗ್ಲಿ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಹೇಳುತ್ತೆ. ಇನ್ನೊಂದು ಅರ್ಥದಲ್ಲಿ ನಾವು ಅದನ್ನ ಹೇಳೋದಾದ್ರೆ, ಪ್ರತಿ ಧಾತುವಿನ ಪರಮಾಣು ಸಂಖ್ಯೆ ಕೂಡ ರಾಸಾಯನಿಕ ಕ್ರಿಯೆ ನಡೆದಂತ ಏನೇನು ಧಾತುಗಳು ಇರ್ತವೆ ಅವುಗಳ ಪರಮಾಣು ಸಂಖ್ಯೆಗೆ ಸಮನಾಗಿರ್ಬೇಕು ಅನ್ನುವಂಥದ್ದು. ಅಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನಗಳಲ್ಲಿರುವಂತಹ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕಗಳಲ್ಲಿರುವಂತಹ ಧಾತುಗಳ ಒಟ್ಟು ರಾಶಿಗೆ ಸಮನಾಗಿರ್ಬೇಕು ಅಂತ ಹೇಳುತ್ತೆ. ಅದಕ್ಕೆ ನಾವು ಏನ್ ಮಾಡ್ಬೇಕು, ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸಬೇಕಾಗುತ್ತೆ. ಆ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸುವಾಗ ನಾವು ಯಾವ್ಯಾವ ಅಂಶಗಳನ್ನ ಗಮನದಲ್ಲಿಟ್ಕೊಳ್ಬೇಕು ಅನ್ನುವಂಥದ್ದನ್ನ ಮುಂದೆ ನಾನು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೇನೆ. ಇಲ್ಲಿ ಒಂದು ಸಮೀಕರಣ ಇದೆ, Zn ಜಿಂಕ್, ಅದು ಸಲ್ಫ್ಯೂರಿಕ್ ಆಮ್ಲದ ಜೊತೆ ವರ್ತನೆಯನ್ನ ಮಾಡಿದೆ. ಅದರಿಂದ ಏನು, ಸತುವಿನ ಸಲ್ಫೇಟ್, ಜಿಂಕ್ ಸಲ್ಫೇಟ್ ಉತ್ಪತ್ತಿಯಾಗಿದೆ, ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಿದೆ. ಇದನ್ನ ನಾವು ಸರಿದೂಗಿಸುವಾಗ ಯಾವಾಗಲೂ ಕೂಡ
ಈ ವಿಧಾನವನ್ನು ನಾವು ಪ್ರಮಾದ ಮತ್ತೆ ಪ್ರಯತ್ನ ಕಲಿಕೆ ಅಂತ ಕರಿತೀವಿ. ಯಾಕೆ ಇದನ್ನ ಪ್ರಮಾದ ಮತ್ತು ಪ್ರಯತ್ನ ಕಲಿಕೆ ಅಂದಾಗ ನಾವು ಸಂಖ್ಯೆಗಳನ್ನ ಒಂದೇ ಸರಿ ಹಾಕ್ಬಿಟ್ಟು ಸರಿದೂಗಿಸೋದಕ್ಕಾಗಲ್ಲ. ನಿಮ್ಗೆ ಮುಂದೆ ಉದಾಹರಣೆ ಗೊತ್ತಾಗುತ್ತೆ. ಹಂತ ಹಂತವಾಗಿ ಸಂಖ್ಯೆಗಳನ್ನ ಬದಲಾವಣೆ ಮಾಡಿ ಆ ಸಮೀಕರಣವನ್ನ ಸರಿದೂಗಿಸಬೇಕಾಗುತ್ತೆ. ಮುಂದೆ ನಾವು ಒಂದು ಉದಾಹರಣೆ ತಗೊಂಡು ಸಮೀಕರಣವನ್ನ ಸರಿದೂಗಿಸೋದು ಹೇಗೆ ಅನ್ನುವಂಥದ್ದನ್ನ ತಿಳ್ಕೊಳ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಈಗ ನಾನು ಬ್ಲಾಕ್ ಬೋರ್ಡ್ ಅಲ್ಲಿ 2 ಉದಾಹರಣೆಗಳನ್ನು ಬರೆದಿದ್ದೇನೆ. ಮೊದಲನೇದೇನಿದೆ, Zn plus H2SO4 gives ZnSO4 plus H2 ಅಂತ ಇದೆ. ಈ ಸಮೀಕರಣ ಸರಿದೂಗಿಸಲ್ಪಟ್ಟಿದೆನೋ ಇಲ್ಲೋ ಅನ್ನುವಂಥದ್ದನ್ನ ನಾವು ಹೇಗೆ ತಿಳ್ಕೊಳ್ಳುವಂಥದ್ದು? ಅದಕ್ಕೆ ನಾನು ಈ ಕಡೆ ಒಂದು ಬಾಕ್ಸ್ ಅನ್ನ ಹಾಕಿದ್ದೇನೆ. ಯಾವ್ಯಾವ ಧಾತುಗಳಿದ್ದಾವೆ ಅನ್ನುವಂಥದ್ದನ್ನ ನೀವು ಮೊದಲು ಗಮನಿಸಬೇಕಾಗುತ್ತೆ. Zn, H, S ಮತ್ತೆ O, ಆಕ್ಸಿಜನ್, ಇವು 4 ಧಾತುಗಳನ್ನ ನಾವು ಇಲ್ಲಿ ಗಮನಿಸಬಹುದು. ಈಗ ಎಡಭಾಗದಲ್ಲಿ ನಾನು ಆವಾಗ ಹೇಳಿದಾಗ ಇದನ್ನ ನಾವು LHS ಅಂತ ಕರಿತೇವೆ, ಇದನ್ನ RHS ಅಂತ ಕರಿತೀವಿ. ಈ LHS ಮತ್ತೆ RHS ಅನ್ನ ನಾವು ನೋಡ್ಕೊಳ್ಳೋದಾದ್ರೆ Zn ಎಷ್ಟಿದೆ? 1 ಇದೆ. ನೆಕ್ಸ್ಟ್ ಹಾಗೇನೆ ಹೈಡ್ರೋಜನ್ ಎಷ್ಟಿದೆ? 2 ಇದೆ. ಸಲ್ಫರ್ ಎಷ್ಟಿದೆ? 1 ಇದೆ. ಆಕ್ಸಿಜನ್ ಎಷ್ಟಿದೆ? 4 ಇದೆ. 4 ಗಮನಿಸಬಹುದು. ಹಾಗೇನೆ RHS ಬಂದ್ರೆ Zn ಎಷ್ಟಿದೆ? 1 ಇರುವಂತದನ್ನ ಗಮನಿಸಬಹುದು. ಹಾಗೇನೆ ಹೈಡ್ರೋಜನ್ ಎಷ್ಟಿದೆ? 2 ಇರುವಂತದ್ದು. ಸಲ್ಫರ್ ಎಷ್ಟು? 1 ಇರುವಂತದ್ದು. ಹಾಗೇನೆ ಇನ್ನೊಂದು ಯಾವುದು? ಆಕ್ಸಿಜನ್ 4 ಇರುವಂತದನ್ನ ಗಮನಿಸಬಹುದು. ಎಡಭಾಗ ಮತ್ತೆ ಬಲಭಾಗಗಳು ಸಮಾನಾಗಿರೋದ್ರಿಂದ ಇದು ಆಲ್ರೆಡಿ ಸರಿದೂಗಿಸಲ್ಪಟ್ಟಂತ ಸಮೀಕರಣ ಅಂತ ನಾವು ಕರೆಯಬಹುದು. ಇದೇ ರೀತಿ ನಾವು ಈ ಕಡೆ ಇರುವಂತಹ ಯಾವುದು ಕಬ್ಬಿಣ ಗಾಳಿಯಲ್ಲಿನ ತೇವಾಂಶ ಜೊತೆ ವರ್ತಿಸಿದಾಗ Fe3O4 ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಫೆರಸೋಫೆರಿಕ್ ಆಕ್ಸೈಡ್ ಅಂತ ಕರೀತೇವೆ. ಇದನ್ನ ಫೆರಸೋಫೆರಿಕ್ ಆಕ್ಸೈಡ್ ಅಂತ ಕರೀತೇವೆ. ಪ್ಲಸ್ ಹೈಡ್ರೋಜನ್ ಬಿಡುಗಡೆ ಆಗಿರುವಂತದ್ದು ನಾವು ಗಮನಿಸಬಹುದು. ಇದನ್ನು ಅದೇ ರೀತಿ ನಾವು ಚೆಕ್ ಮಾಡ್ತಾ ಹೋಗುವ. ಫಸ್ಟ್ ಆಫ್ ಆಲ್ LHS ಮತ್ತೆ RHS ಅಂತ ನಾವು ಇದನ್ನ ಬರ್ಕೊಳ್ಳುವ. ಅದರಲ್ಲಿ ನಾವು ಗಮನಿಸಬೇಕಾಗಿರೋದು ಏನೇನು ಧಾತುಗಳಿದ್ದಾವೆ. ಮೊದಲನೇದಾಗಿ Fe ಇದೆ 1, ಹಾಗೇನೆ ಹೈಡ್ರೋಜನ್ ಇದೆ, ಹಾಗೇನೆ ಆಕ್ಸಿಜನ್ ಇದೆ. ಇಲ್ಲಿ ನಾವು ನೋಡೋದಾದ್ರೆ Fe ಎಷ್ಟಿದೆ? ಎಡಭಾಗದಲ್ಲಿ 1 ಇದೆ. ಹೈಡ್ರೋಜನ್ ಎಷ್ಟಿದೆ? 2 ಇದೆ. ಆಕ್ಸಿಜನ್ ಎಷ್ಟಿದೆ? 1 ಇದೆ. ನೆಕ್ಸ್ಟ್ ಈ ಭಾಗಕ್ಕೆ ಬಂದು ನೋಡೋದಾದ್ರೆ ನಾವು Fe 3 ಇರುವಂತದ್ದನ್ನ ನಾವು ಗಮನಿಸಬಹುದು. Fe ಎಷ್ಟಿದೆ? 3 ಇದೆ. ಆಕ್ಸಿಜನ್ ಎಷ್ಟಿದೆ? 4 ಇದೆ. ಹೈಡ್ರೋಜನ್ ಎಷ್ಟಿದೆ? 2 ಇದೆ. ಹಾಗಾದ್ರೆ ಈ ಸಮೀಕರಣ ಸರಿದೂಗಿಸಲ್ಪಟ್ಟಿದೆನಾ? ಖಂಡಿತ ಇಲ್ಲ. ನೋಡಿದ್ರೆ ಗೊತ್ತಾಗುತ್ತೆ, ಎಡ ಮತ್ತೆ ಬಲಭಾಗಗಳು ಸಮನಾಗಿ ಇಲ್ಲದೆ ಇರೋದ್ರಿಂದ ಇದು ಸಮೀಕರಣ ಸರಿದೂಗಿಸಲ್ಪಟ್ಟಿಲ್ಲ. ಮೇಲ್ಗಡೆ ಸಮೀಕರಣ ಸರಿದೂಗಿಸಲ್ಪಟ್ಟಿದೆ. ಹಾಗಾದ್ರೆ ನಾವು ಸಮೀಕರಣವನ್ನ ಹೇಗೆ ಸರಿದೂಗಿಸ್ತಾ ಹೋಗ್ಬೇಕು ಅದನ್ನ ನಾವು ಇವತ್ತು ತಿಳ್ಕೊಳ್ತಾ ಹೋಗುವ. ಈ ರೀತಿ ಹಾಕೊಂಡಾದ್ಮೇಲೆ ನಾವು ಎಲ್ಲಿ ಯಾವ ಸಂಖ್ಯೆಯನ್ನ ಚೇಂಜ್ ಮಾಡಿದರೆ ಸಮೀಕರಣ ಸರಿದೂಗುತ್ತೆ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕು. ಈ ಅಂಶಗಳನ್ನ ನಮ್ಗೆ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನು ಸಂಖ್ಯೆಗಳಿರ್ತವೆ ಈ ಸಂಖ್ಯೆಗಳನ್ನ ಬದಲಾಯಿಸಬಾರದು. ಯಾಕೆಂದ್ರೆ ನೀವು 9ನೇ ಕ್ಲಾಸ್ ಕಲಿತಾಗೆ ವೇಲೆನ್ಸಿಗಳ ಆಧಾರದಲ್ಲಿ ಇವುಗಳನ್ನ ನಾವು ಹಾಕಿರ್ತೀವಿ. ನೆಕ್ಸ್ಟ್ ಹಾಗೇನೆ ನಾವು ಏನೇ ಬದಲಾವಣೆ ಮಾಡೋದಿದ್ರು ಈ ಭಾಗಗಳಲ್ಲಿ ಮಾತ್ರ ನಮ್ಗೆ ಬದಲಾವಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಈ ಅಂಶವನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಬೇಕು. ಈ ಸಮೀಕರಣವನ್ನ ನೀವು ಗಮನಿಸಿ. ಇಲ್ಲಿ Fe plus H2 gives Fe3O4 plus H2 ಅಂತ ಇದೆ. ಈಗಾಗಲೇ ನಾವು ಹೇಳಿದಾಗೆ Fe1 ಹೈಡ್ರೋಜನ್ 2 ಆಕ್ಸಿಜನ್ 1 ಇರುವಂತದ್ದನ್ನ ನಾವು ಗಮನಿಸಬಹುದು. ಹಾಗೇನೆ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೇನೆ ಈ ಕಡೆ ಬಂದ್ರೆ Fe3 ಆಕ್ಸಿಜನ್ 4 ಹೈಡ್ರೋಜನ್ 2 ಇರುವಂತದ್ದನ್ನ ಗಮನಿಸಬಹುದು. ಸಮೀಕರಣವನ್ನ ಸರಿದೂಗಿಸುವಾಗ ನಾವು ಯಾವ ಸಂಖ್ಯೆಗಳನ್ನ ಈಗ ಏನಿಲ್ಲ ಅಂದ್ರೆ 1 ಇದೆ ಅಂತ ನಾವು ತಿಳ್ಕೊಳ್ಬೇಕಾಗಿರುತ್ತೆ. ನೆಕ್ಸ್ಟ್ ಯಾವ ಸಂಖ್ಯೆ ಜಾಸ್ತಿ ಇದೆನೋ ಅದನ್ನ ಮೊದಲು ಹಾಕೋದ್ರ ಮೂಲಕ ಸರಿದೂಗಿಸೋ ಪ್ರಯತ್ನವನ್ನ ಮಾಡಬೇಕು. ನಾನು ಮೊದಲೇ ಹೇಳಿದಾಗ ಇದನ್ನ ಪ್ರಯತ್ನ ಮತ್ತೆ ಪ್ರಮಾದ ಕಲಿಕೆ ಅಂತ ಕರೀತೇವೆ. ನೋಡುವ, ಈಗ ನಾನು ಫಸ್ಟ್ ಆಕ್ಸಿಜನ್ ಅನ್ನ ಬ್ಯಾಲೆನ್ಸ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೇನೆ. ಪ್ಲಸ್ H2 ಇದೆ. ಈಗ ನಾನು ಆಕ್ಸಿಜನ್ಗೆ ಆಗಿ ಏನ್ ಮಾಡ್ತೇನೆ, ಇಲ್ಲಿ 4 ಅನ್ನ ಹಾಕ್ತೇನೆ. ಇಲ್ಲಿ 4 ಹಾಕೋದ್ರಿಂದ ಇಲ್ಲೂ ಕೂಡ ಆಕ್ಸಿಜನ್ ಏನಾಯ್ತು 4 ಆಯ್ತು. ಹಾಗೇನೆ ಇಲ್ಲೂ ಕೂಡ ಆಕ್ಸಿಜನ್ 4 ಆಯ್ತು. ಸದ್ಯಕ್ಕೆ ಇದು ಸರಿ ಅಂಶ ಸರಿಯಾಗಿದೆ ಅಂತ ನಾನು ಅನ್ಕೊಳ್ತೇನೆ.
ನೆಕ್ಸ್ಟ್ ಹಾಗೇನೆ ಕೊನೆಗೆ ಇದಾದ ನಂತರ ನಮ್ಗೆ ಜಾಸ್ತಿ ಇರುವಂತದ್ದು ಯಾವುದು? ಕಬ್ಬಿಣ ಅಲ್ವಾ? ಇದಕ್ಕೆ ಇದು Fe3 ಇದೆ. ನಾನು ಇಲ್ಲಿ Fe3 ಈ ತರ ಬರಲ್ಲ ಹೇಳಿದ್ದೇನೆ. ನನ್ಗೆ ಏನೇ ಬದಲಾವಣೆ ಮಾಡ್ಬೇಕೆಂದ್ರೂ ಸಂಖ್ಯೆಗಳನ್ನು ಇಲ್ಲಿ ಬದಲಾವಣೆ ಮಾಡಬಹುದು. ನಾನು ಇಲ್ಲಿ 3 ಅಂತ ಬರೀತಾ ಇದ್ದೇನೆ. ಈಗ ಎರಡೂ ಕಡೆ 3 ಆಯ್ತು. ನಮ್ಗೆ ಮೇಲ್ನೋಟಕ್ಕೆ ನೋಡಿದ್ರೆ 3Fe O4 ಆಕ್ಸಿಜನ್ 4 ಇದು ಆಕ್ಸಿಜನ್ 4 ಅನ್ನುವಂಥದ್ದು ಆಯ್ತು. ನೆಕ್ಸ್ಟ್ ಈಗ ಹೈಡ್ರೋಜನ್ ಅನ್ನ ನಾವು ಮೊದಲು 2 ಅನ್ಕೊಂಡಿದ್ವಿ, ಸಮ ಇದೆ ಅಂತ. ಈಗ ಸಮ ಇದೆನಾ? 4x2 ಈ ತರ ಇದ್ದಾಗ 4 2 6 ಅಂತ ತಗೊಳ್ಬಾರ್ದು. 4x2 4 2 8 ಅಂತ ತಗೊಳ್ಬೇಕು. ನೆಕ್ಸ್ಟ್ 8 ಆಗೋಯ್ತು. ಹಾಗಾದ್ರೆ ನನಗೆ 8 ಆಯ್ತು. ಇದನ್ನು ಕೂಡ ನಾನು 8 ಮಾಡಬೇಕು. ಇಲ್ಲಿ ನಾನು ಈ ತರದಿದ್ದು 8 ಮಾಡೋದಕ್ಕೆ ಅವಕಾಶ ಇಲ್ಲ. H2 ಅಂತ ಹೈಡ್ರೋಜನ್ ಅನ್ನು ಬರೀತೇವೆ. ಈಗ ನಾನು ಹೈಡ್ರೋಜನ್ ಅನ್ನು 8 ಮಾಡಬೇಕು ಅಂದಾಗ ಇಲ್ಲಿ 4 ಹಾಕ್ತೇನೆ. ಆವಾಗ ಹೈಡ್ರೋಜನ್ ಈ ಕಡೆನು 8 ಈ ಕಡೆನು 8. ಇದನ್ನ ನಾವೇನಂತ ಕರಿತೇವೆ? ಸರಿದೂಗಿಸಿದ ಸಮೀಕರಣ ಅಂತ ಕರಿತೇವೆ. ಏನ್ ಕರಿತೇವೆ? ಸರಿದೂಗಿಸಿದ ಸಮೀಕರಣ ಅಂತ ಕರಿತೇವೆ. ಇದೇ ರೀತಿ ನಾವು ಬೇರೆ ಬೇರೆ ಸಮೀಕರಣಗಳನ್ನು ಕೂಡ ಏನ್ ಮಾಡಬಹುದು? ಸರಿದೂಗಿಸ್ತಾ ಹೋಗ್ಬಹುದು. ಹಾಗೆ ಈಗ ನಾನು ಬೋರ್ಡ್ ಮೇಲೆ ಇನ್ನೊಂದು ಸಮೀಕರಣವನ್ನು ಬರೆದಿದ್ದೇನೆ. NaOH plus H2SO4 gives Na2SO4 plus H2O. ಈ ಸಮೀಕರಣ ಸರಿದೂಗಿಸಲ್ಪಟ್ಟಿದೆಯೇ ಇಲ್ಲವೇ ಅನ್ನುವಂಥದ್ದನ್ನ ಮೊದಲು ನಾವು ಗಮನಿಸಬೇಕು. ಅದನ್ನ ಹೇಗೆ ಗಮನಿಸಬೇಕು ಅಂದ್ರೆ, ಈಗ ಸೋಡಿಯಂ ಒಂದಾತು, ಹಾಗೇನೆ ಆಕ್ಸಿಜನ್, ಹೈಡ್ರೋಜನ್, ಪುನಃ ಇಲ್ಲಿ ಹೈಡ್ರೋಜನ್ ಇದೆ, ಇಲ್ಲಿ ಸಲ್ಫರ್ ಇದೆ, ಹಾಗೇನೆ ಆಕ್ಸಿಜನ್ ಇದೆ. ಎಡಭಾಗದಲ್ಲಿ ಇರುವಂತಹವುಗಳು ಬಲಭಾಗದಲ್ಲೂ ಕೂಡ ಅವೇ ಧಾತುಗಳಿರ್ತವೆ. ಸೋಡಿಯಂ ಎಡಭಾಗದಲ್ಲಿ ಎಷ್ಟಿದೆ? 1 ಇದೆ. ಹಾಗೇನೆ ಆಕ್ಸಿಜನ್ ಎಷ್ಟಿದೆ? ಇಲ್ಲಿ 4, ಇಲ್ಲಿ 1 ಎಷ್ಟಾಗುತ್ತೆ? ಇಲ್ಲಿ 5 ಆಗುವಂತದ್ದನ್ನ ನಾವು ಗಮನಿಸಬಹುದು. ಹಾಗೇನೆ ನೆಕ್ಸ್ಟ್ ಹೈಡ್ರೋಜನ್ ಅನ್ನು ತಗೊಂಡ್ರೆ ಹೈಡ್ರೋಜನ್ ಒಟ್ಟು ಎಷ್ಟಿದೆ? ಇಲ್ಲಿ 3 ಇದೆ. ಇಲ್ಲಿ 2, ಇಲ್ಲಿ 1, ಹೈಡ್ರೋಜನ್ 3 ಇದೆ. ಸಲ್ಫರ್ ಅನ್ನು ತಗೊಂಡ್ರೆ ಸಲ್ಫರ್ ಎಷ್ಟಿದೆ? 1 ಇರುವಂತದ್ದನ್ನ ನಾವು ಗಮನಿಸಬಹುದು. ಹಾಗೇನೆ ನೆಕ್ಸ್ಟ್ ಇದರಲ್ಲಿ ನಾವು ಬದಲಾವಣೆಯನ್ನ ಮಾಡಬೇಕು ಅಂದ್ರೆ ನೋಡ್ತಾ ಹೋಗ. ಬದಲಾವಣೆ ಮಾಡೋದಕ್ಕಿಂತ ಮೊದಲು ಬಲಭಾಗದಲ್ಲೂ ಕೂಡ ಅಷ್ಟೇ ಧಾತುಗಳ ಪ್ರಮಾಣ ಇದೆನಾ ಅಂತ. ಸೋಡಿಯಂ ಇಲ್ಲಿ Na2 ಇದೆ, ಹಾಗಾದ್ರೆ ಇದು 2 ಇದೆ. ಗೊತ್ತಾಗ್ತಾ ಇದೆ ಸಮೀಕರಣ ಬ್ಯಾಲೆನ್ಸ್ ಆಗಿಲ್ಲ ಅಂತ. ಆಕ್ಸಿಜನ್ ಎಷ್ಟಿದೆ ಬಲಭಾಗದಲ್ಲಿ? 4, 1, 5 ಇದೆ, ಗಮನಿಸ್ತಾ ಇದ್ದೇವೆ. ಹಾಗೇನೆ ನೆಕ್ಸ್ಟ್ ಹೈಡ್ರೋಜನ್ಗೆ ಬಂದ್ರೆ ಹೈಡ್ರೋಜನ್ ಇಲ್ಲಿ 2 ಇರುವಂತದ್ದನ್ನ ನಾವು ಗಮನಿಸಬಹುದು. ಸಲ್ಫರ್ ಬಂದ್ರೆ 1 ಇರುವಂತದ್ದನ್ನ ನಾವು ಗಮನಿಸಬಹುದು. ಹಾಗಾದ್ರೆ ಸಮೀಕರಣವನ್ನ ನಾವು ಸರಿದೂಗಿಸಬೇಕು. ಸರಿದೂಗಿಸೋದಾದ್ರೆ ಮೊದಲು ಏನ್ ಮಾಡಬೇಕು? ಈಗ ಯಾವುದೊಂದು ಕೊರತೆ ಇರುವಂತದ್ದು, ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತಾಗ್ತಾ ಇರುವಂತದ್ದು ಯಾವುದು ಅಂದ್ರೆ ಇಲ್ಲಿ ಸೋಡಿಯಂ ಸರಿಯಾಗಿ ಬ್ಯಾಲೆನ್ಸ್ ಆಗಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದರ ಪ್ರಮಾಣವನ್ನ ನಾವು ಬ್ಯಾಲೆನ್ಸ್ ಮಾಡುವಂತ ಒಂದು ಚಿಕ್ಕ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಇಲ್ಲಿ ಸಮೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನ ಬರ್ಕೊಂಡಿದ್ದೇನೆ. ಇಲ್ಲಿ ನೋಡಿ, ಫಸ್ಟ್ ನಾನು 2 ಇದು ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. 2ಅನ್ನ ನಾನು ಇಲ್ಲಿ ಬರೀತಾ ಇದ್ದೇನೆ. 2ಅನ್ನ ಬರೆಯೋದ್ರಿಂದ ಸೋಡಿಯಂ ಬ್ಯಾಲೆನ್ಸ್ ಆಗಿದೆ. ಸೋಡಿಯಂ ಬ್ಯಾಲೆನ್ಸ್ ಆಗಿದೆ. ನೆಕ್ಸ್ಟ್ ಇದ್ರ ಜೊತೆ ಇವೆಲ್ಲವೂ ಕೂಡ ಈ 2 ಏನು ಜೊತೆಗೂಡೋದ್ರಿಂದ ಸೋಡಿಯಂ 2 ಆಯ್ತು. ಆಕ್ಸಿಜನ್ ಎಷ್ಟಾಯ್ತು? ಈಗ ಆಕ್ಸಿಜನ್ ಇಲ್ಲಿ 4 ಇತ್ತು, ಇಲ್ಲಿ 2 ಸೇರಿದ್ರೆ 4 + 2 6 ಆಗೋಯ್ತು. ನೆಕ್ಸ್ಟ್ ಬಲಭಾಗದಲ್ಲಿ ಎಷ್ಟಿದೆ ಆಕ್ಸಿಜನ್? ಇಲ್ಲಿ 4 ಇದೆ, ಇಲ್ಲಿ 1 ಇರುವಂತದ್ದನ್ನ ಗಮನಿಸಬಹುದು. ಹಾಗೇನೆ ಹೈಡ್ರೋಜನ್ ಈಗ ಇಲ್ಲಿ ಬಲಭಾಗದಲ್ಲಿ ಎಷ್ಟಾಯ್ತು ಅಂದ್ರೆ 2 2 4 ಆಗಿದೆ. ಇದನ್ನ ನಾನು ಸರಿದೂಗಿಸಬೇಕು ಅಂದ್ರೆ ಈಗ ಮೊದಲು ಅದನ್ನ ಸರಿದೂಗಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಈಗ ಹೈಡ್ರೋಜನ್ ಅನ್ನ ಸರಿದೂಗಿಸುವ ಸಲುವಾಗಿ ಇಲ್ಲಿ 2 ಅಂತ ಬರೀತಾ ಇದ್ದೇನೆ. 2 4 ಆಗಿದೆ. ಇಲ್ಲೂ ಕೂಡ 2 + 2 4 ಆಗಿರುವಂತದನ್ನ ಗಮನಿಸಬಹುದು. ಆಕ್ಸಿಜನ್ ಅನ್ನ ನೋಡೋದಾದ್ರೆ 4 2 6 4 2 6. ಆಕ್ಸಿಜನ್ ಕೂಡ ಏನಾಗಿದೆ? ಅದರ ಪ್ರಮಾಣವು ಕೂಡ ಸರಿಯಾಗಿದೆ. ಹಾಗೇನೆ ಸಲ್ಫರ್ ಅನ್ನ ನೋಡೋದಾದ್ರೆ ಇಲ್ಲಿ 1 ಇತ್ತು, ಇಲ್ಲೂ ಕೂಡ 1 ಇದೆ. ಈಗ ನಾವು ಈ ಸಮೀಕರಣ ಸರಿದೂಗಿಸಲ್ಪಟ್ಟಿದೆ ಅನ್ನುವಂಥದ್ದನ್ನ ಹೇಳಬಹುದು. ಈ ರೀತಿ ನಾವು ಯಾವುದೇ ಸಮೀಕರಣಗಳಿದ್ರೂ ಕೂಡ ಈ ರೀತಿ ಬರ್ಕೊಳ್ಳೋದ್ರ ಮೂಲಕ ಪ್ರಥಮ ಹಂತದಲ್ಲಿ ನೀವು ಮುಂದಿನ ತರಗತಿಗಳಿಗೆ ಹೋಗ್ತಾ ಇದ್ದ ಹಾಗೆ ಸಾಕಷ್ಟು ಅಭ್ಯಾಸ ಮಾಡಿರೋದ್ರಿಂದ ನಿಮ್ಗೆ ಯಾವ ಸಮೀಕರಣ ಸರಿಯಾಗಿದೆ, ಸರಿಯಾಗಿಲ್ಲ, ಯಾವ ಸಂಖ್ಯೆಗಳನ್ನು ಎಲ್ಲಿ ಹಾಕಿದ್ರೆ ಸರಿಯಾಗಬಹುದು ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಪ್ರಾಥಮಿಕ ಹಂತದಲ್ಲಿ ಈ ರೀತಿಯಾದಂತಹ ಕ್ರಮಗಳನ್ನು ಅನುಸರಿಸಿದ್ರೆ
ನಿಮ್ಗೆ ಯಾವುದೇ ಸಮಸ್ಯೆ ಇಲ್ಲ, ಪರೀಕ್ಷೆಗಳು ಕೂಡ ಇದನ್ನ ಪದೇ ಪದೇ ಕೇಳ್ತಾ ಇರ್ತಾರೆ. ಸಮೀಕರಣಗಳನ್ನ ಸರಿದೂಗಿಸುವಂತದ್ದು, ನೀವು ಸಮೀಕರಣವನ್ನ ಸರಿದೂಗಿಸುವಂತ ವಿಧಾನವನ್ನ ಸಾಕಷ್ಟು ಪ್ರಯತ್ನ ಮಾಡಿ ಅವುಗಳನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಈಸಿಯಾಗಿ ನೀವು ಇದನ್ನ ಸರಿದೂಗಿಸಬಹುದು ಅನ್ನುವಂಥದ್ದು. ವಿದ್ಯಾರ್ಥಿಗಳೇ, ಈಗ ನೀವು ರಾಸಾಯನಿಕ ಸಮೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಂತವನ್ನ ತಿಳ್ಕೊಂಡಿಲ್ಲ. ಸಮೀಕರಣಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಅವುಗಳನ್ನ ಸರಿದೂಗಿಸಿರ್ಬೇಕು ಅನ್ನುವಂಥದ್ದು. ಈಗ ನೀವು ಬೋರ್ಡ್ ಮೇಲೆ ನೋಡ್ತಾ ಇದ್ದೀರಾ, ಏನು ಸಮೀಕರಣಗಳ ಭೌತ ಸ್ಥಿತಿಯನ್ನ ಸೂಚಿಸುವಿಕೆ. ಭೌತ ಸ್ಥಿತಿ ಅಂದ್ರೆ ಏನು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗುವ. ರಾಸಾಯನಿಕ ಸಮೀಕರಣವನ್ನ ಅರ್ಥಪೂರ್ಣವಾಗಿಸಲಿಕ್ಕೆ ಪ್ರತಿವರ್ತಕಗಳು ಮತ್ತೆ ಉತ್ಪನ್ನಗಳ ರಾಸಾಯನಿಕ ಅಣುಸೂತ್ರಗಳನ್ನ ಬರೆಯೋದ್ರ ಜೊತೆಗೆ ಅವುಗಳ ಭೌತ ಸ್ಥಿತಿಗಳನ್ನ ಕೂಡ ನಾವು ಸೂಚಿಸಬೇಕಾಗುತ್ತೆ. ಹಾಗಾದ್ರೆ ಆ ಭೌತ ಸ್ಥಿತಿಗಳು ಯಾವುದು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡುವ. ಅದು ಪ್ರತಿವರ್ತಕದ್ದಿರ್ಬೋದು ಅಥವಾ ಉತ್ಪನ್ನಗಳಿಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು. ಅಲ್ಲಿ ಅನಿಲ, ದ್ರವ, ಹಾಗೇನೆ ಅದರಲ್ಲಿ ಮತ್ತೆ ಜಲೀಯ ಅಂತ ಬರುತ್ತೆ, ಮತ್ತೆ ಇನ್ನೊಂದು ಘನ ಅಂತ ಬರುತ್ತೆ. ಇವುಗಳಿಂದ ತೋರಿಸಿದಾಗೆ ಅನಿಲ ಗ್ಯಾಸ್ ಜಿ ಅಂತ ಬರೀತೇವೆ, ದ್ರವಕ್ಕೆ ಎಲ್ ಅಂತ ಬರೀತೇವೆ, ಜಲೀಯ ಆದ್ರೆ ಅಕ್ವೇಸ್ ಅಂತ ಎಕ್ಯೂ ಅಂತ ಬರೀತೇವೆ, ಘನ ಆದ್ರೆ ಸಾಲಿಡ್ ಎಸ್ ಸಂಕೇತಗಳಿಂದ ಅವುಗಳನ್ನ ನಾವು ಸೂಚಿಸ್ತಾ ಹೋಗುವಂತದ್ದನ್ನ ಗಮನಿಸಬಹುದು. ಹೇಗೆ ಅವುಗಳನ್ನ ಸೂಚಿಸುವುದು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗುವ. ಈಗ ಪ್ರತಿವರ್ತಕ ಅಥವಾ ಉತ್ಪನ್ನ ನೀರಿನಲ್ಲಿ ದ್ರಾವಣದ ರೂಪದಲ್ಲಿದ್ರೆ ಅದನ್ನು ನಾವು ಜಲೀಯ ಪದ ಅಂತ ಬಳಸಿ ಬರೀತೇವೆ. ಪ್ರತಿವರ್ತಕ ಅಥವಾ ಉತ್ಪನ್ನ ಯಾವುದೇ ನೀರಿನಲ್ಲಿ ದ್ರಾವಣದ ರೂಪದಲ್ಲಿದ್ರೆ ಅದನ್ನು ನಾವು ಎಷ್ಟು ಜಲೀಯ ಅಕ್ವೇಸ್ ಪದವನ್ನು ಬಳಸಿ ಬರೀತೇವೆ. ಈಗ ಉದಾಹರಣೆಗೆ ಇಲ್ಲಿ ಆವಾಗ ನಾವು ಸರಿದೂಗಿಸಿದ ಸಮೀಕರಣಕ್ಕೆ ತೆಗೆದುಕೊಂಡಂತ ಒಂದು ಉದಾಹರಣೆ ಇದೆ. ಅದರಲ್ಲಿ ಎಲ್ಲ ಡಿಟೇಲ್ ಆಗಿದೆ. Fe ಬ್ರಾಕೆಟ್ ಎಸ್ ಇದೆ ಅಂದ್ರೆ ಅದು ಸಾಲಿಡ್ ರೂಪದಲ್ಲಿ ಇರುತ್ತೆ, ಘನ ರೂಪದಲ್ಲಿ ಇರುತ್ತೆ ಅನ್ನುವಂಥದ್ದು. H2O ಅಂದ್ರೆ ಇದು H2O ಅಂದ ತಕ್ಷಣ ನಮಗೆ ನೀರು, ದ್ರವ ಅಂತ ಬರುತ್ತೆ. ಈಗ ಇಲ್ಲಿ ಕಬ್ಬಿಣ ಗಾಳಿಯ ತೇವಾಂಶದ ಜೊತೆ ವರ್ತಿಸಿದೆ, ಇದು ಅನಿಲ ರೂಪದಲ್ಲಿ ಇದೆ ನೀರಿನ ಅಂಶ ಅನ್ನುವಂಥದ್ದು. ಇಲ್ಲಿ Fe3O4 ಅದು ಸಾಲಿಡ್ ರೂಪದಲ್ಲಿ ಇರುತ್ತೆ ಅನ್ನುವಂಥದ್ದು. ಹಾಗೆ ಲಿಬ್ರೇಟ್ ಆಗುವಂತ H2 ಹೈಡ್ರೋಜನ್ ಗ್ಯಾಸ್ ಯಾವ ರೂಪದಲ್ಲಿ ಇರುತ್ತೆ, ಗ್ಯಾಸ್ ಅಂತ ಹೇಳಿದ್ದೇವೆ, ಗ್ಯಾಸಿಯಸ್ ಅನಿಲ ರೂಪದಲ್ಲಿ ಇರುತ್ತೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಇದೆ. ಈ ಎಲ್ಲ ಅಂಶಗಳನ್ನು ನಾವು ಸಮೀಕರಣದಲ್ಲಿ ಬರಿತಾ ಹೋಗ್ಬೇಕಾಗುತ್ತೆ. ಈಗ ಕೆಲವು ಸಂದರ್ಭಗಳಲ್ಲಿ ನಾವು ಏನ್ ಮಾಡ್ಬೇಕಾಗುತ್ತೆ ಅಂತ, ಕ್ರಿಯೆಯ ಪರಿಸ್ಥಿತಿಗಳಾದಂತ ಉಷ್ಣತೆ, ಯಾವ ಹಂತದಲ್ಲಿ ಅಥವಾ ಯಾವ ಪರಿಸ್ಥಿತಿಯಾಗಿ ರಾಸಾಯನಿಕ ಕ್ರಿಯೆ ನಡೆದಿದೆ, ಉಷ್ಣತೆ, ಒತ್ತಡ, ಕ್ರಿಯಾವರ್ಧಕಗಳನ್ನ ಏನು ಬಳಸಿದ್ದೇವೆ, ಈ ಎಲ್ಲಾ ಅಂಶಗಳನ್ನು ಕೂಡ ಅದರಲ್ಲಿ ನಾವು ತೋರಿಸಬೇಕಾಗುತ್ತೆ. ಇಲ್ಲಿ CO ಕಾರ್ಬನ್ ಮೊನಾಕ್ಸೈಡ್ ಪ್ಲಸ್ H2 ಇದು ಗ್ಯಾಸ್, ಹಾಗೇನೆ CH3OH ಮೆಥನಾಲ್ ಅಂತ ಏನು ಕರೀತೇವೆ ಅದು ಬಿಡುಗಡೆ ಆಗಿದೆ. ಈ ರಾಸಾಯನಿಕ ಕ್ರಿಯೆ ಜರುಗಬೇಕಾದ್ರೆ ನಾವು ಯಾವ ಒತ್ತಡದಲ್ಲಿ ಈ ರಾಸಾಯನಿಕ ಕ್ರಿಯೆ 340 ಅಟ್ಮಾಸ್ಫಿಯರ್ ಅಂತ ಏನು ನಾವು ಬರೆದಿದ್ದೇವೆ, ಒತ್ತಡ ಇದಕ್ಕೆ ಸಂಬಂಧಪಟ್ಟ ಹಾಗೇನೆ ಆ ಅಂಶವನ್ನು ಗಮನಿಸಬೇಕು. ಹಾಗೇನೆ ಇಲ್ಲಿ 6CO2 plus 12H2O gives C6H12O6 plus 6O2 plus 6H2O ಅನ್ನುವಂಥದ್ದಿದೆ. ಇದು ಕೂಡ ನೀವು ಗಮನಿಸಬೇಕಾದಂತಹ ಅಂಶ. ಏನು ಅಂದ್ರೆ ಇದು ದ್ಯುತಿ ಸಂಶ್ಲೇಷಣೆಗೆ ಸಂಬಂಧಪಟ್ಟಂತಹ ಸಮೀಕರಣ. ದ್ಯುತಿ ಸಂಶ್ಲೇಷಣೆ ಜರುಗಬೇಕಾದ್ರೆ ಯಾವುದರ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಈ ಬಾಣದ ಗುರುತು, ಸೂರ್ಯನ ಬೆಳಕಿರ್ಬೇಕು ಮತ್ತೆ ಪತ್ರ ಹರಿಯುತ್ತೆ ಅಲ್ವಾ, ನಿಮ್ಗೆ ಗೊತ್ತಿರುವ ಹಾಗೆ ಪತ್ರ ಹರಿಯುತ್ತಿರುವಂತಹ ಕ್ಲೋರೋಫಿಲ್ ಇರುವಂತಹ ಜೀವಿಗಳು ಮಾತ್ರ ಏನು ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ನಡೆಸೋದಕ್ಕೆ ಸಾಧ್ಯ, ಫೋಟೋಸಿಂಥೆಸಿಸ್ ಕ್ರಿಯೆಯನ್ನ ನಡೆಸೋದಕ್ಕೆ ಸಾಧ್ಯ. ಇವೆಲ್ಲ ಅಂಶಗಳನ್ನು ನಾವು ಸ್ಪಷ್ಟವಾಗಿ ಹಾಕಿದಾಗ ಮಾತ್ರ ಏನಾಗುತ್ತೆ ಅಂದ್ರೆ ಆ ರಾಸಾಯನಿಕ ಸಮೀಕರಣಗಳು ಏನು ಸಂಪೂರ್ಣವಾದ ಅರ್ಥಪೂರ್ಣವಾದ ವಿವರಣೆಯನ್ನು ಒಂದು ಸಮೀಕರಣ ನೋಡಿದ ತಕ್ಷಣ ಈ ಸಮೀಕರಣದಲ್ಲಿ ಯಾವ್ಯಾವ ಧಾತುಗಳು ಎಷ್ಟು ಪ್ರಮಾಣದಲ್ಲಿದೆ, ಯಾವ್ಯಾವ ಸ್ಥಿತಿಗಳಲ್ಲಿದೆ, ಮತ್ತೆ ಯಾವ ರೀತಿಯ ಪರಿಸ್ಥಿತಿಯಲ್ಲಿ ಆ ರಾಸಾಯನಿಕ ಕ್ರಿಯೆ ಜರುಗಿದೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ನಾವು ತಿಳ್ಕೊಳ್ಬಹುದು. ವಿದ್ಯಾರ್ಥಿಗಳೇ, ಈಗ ನೀವು ರಾಸಾಯನಿಕ ಕ್ರಿಯೆ ಅಂದ್ರೆ ಏನು, ಆ ರಾಸಾಯನಿಕ ಕ್ರಿಯೆಯನ್ನ ಸಮೀಕರಣಗಳ ಸಹಾಯದಿಂದ ನಾವು ಹೇಗೆ ಬರೀಬಹುದು ಅನ್ನುವಂಥದ್ದನ್ನ ತಿಳ್ಕೊಳ್ತಾ ಹೋದ್ರೆ, ಈಗ ರಾಸಾಯನಿಕ ಕ್ರಿಯೆಯ ಮುಖ್ಯವಾದಂತ 4 ವಿಧಗಳು ಯಾವುದು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳುವ. ನಿಮ್ಗೆ ಆಲ್ರೆಡಿ ನೀವು 8ನೇ ಕ್ಲಾಸ್ ಕಲಿತಿದ್ದೀರಾ, ಗೊತ್ತಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೇನೆ ಒಂದನೇದನ್ನ ಸಂಯೋಗ ಕ್ರಿಯೆ ಅಂತ ಕರಿತೇವೆ, ಎರಡನೇದನ್ನ ವಿಭಜನೆ ಕ್ರಿಯೆ, 3 ಸ್ಥಾನಪಗಟ ಕ್ರಿಯೆ, 4ನೇದು ದ್ವಿಸ್ಥಾನಪಗಟ ಕ್ರಿಯೆ ಅಂತ ಕರಿತೇವೆ. ನಾವು ಒಂದೊಂದೇ ರಾಸಾಯನಿಕ ಕ್ರಿಯೆ ವಿಧಗಳನ್ನ
ಹಂತ ಹಂತವಾಗಿ ತಿಳ್ಕೊಂಡು ಹೋಗುವ. ಮೊದಲನೇದಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ ಏನು, ಸಂಯೋಗ ಕ್ರಿಯೆ. ಸಂಯೋಗ ಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತಾರೆ, ಹೆಸರೇ ಹೇಳುತ್ತೆ ಸಂಯೋಗ. ಸಂಯೋಗ ಅಂದ್ರೆ ಕೂಡುವಂಥದ್ದು. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗುತ್ತೆ, ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ, ಅವಾಗ ಹೇಳಿದ್ದೀನಿ ಎಡಭಾಗದಲ್ಲಿರುವಂತವು ಪ್ರತಿವರ್ತಕಗಳು ಅಂತ ಸೇರಿ ಒಂದೇ ಉತ್ಪನ್ನ ಉಂಟಾಗ್ತದೆಯೋ ಅಂತಹ ಕ್ರಿಯೆಗಳಿಗೆ ನಾವು ಏನಂತ ಕರಿತೇವೆ, ಸಂಯೋಗ ಕ್ರಿಯೆ ಅಂತ ಕರಿತೇವೆ. ಏನ್ ಕರಿತೇವೆ, ಸಂಯೋಗ ಕ್ರಿಯೆ ಅಂತ. ಅದೊಂದು ಉದಾಹರಣೆಯನ್ನ ಬರೆದಿದ್ದಾರೆ. ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ H2O ನೀರು, ವಾಟರ್ ಗಿವ್ಸ್ CaOH twice ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಉಷ್ಣ ಅಂತ ನಾವು ಹೇಳ್ತೇವೆ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದು ಪ್ರಯೋಗವನ್ನ ಮಾಡುವ. ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ನೀವು ನೋಡಿರ್ತೀರ ಅಲ್ವಾ. ಈಗ ಮೊದಲೆಲ್ಲ ಗೋಡೆಗಳಿಗೆ ಸುಣ್ಣವನ್ನು ಬಳಿಯೋದಕ್ಕೆ ಬಳಸ್ತಾ ಇದ್ರಲ್ಲ ಕ್ಯಾಲ್ಸಿಯಂ ಆಕ್ಸೈಡ್ ಪೌಡರ್. ಇದನ್ನ ಏನ್ ಮಾಡ್ತೇನೆ, ಒಂದು ಬೀಕರ್ಗೆ ನಾನು ಹಾಕ್ತಾ ಇದ್ದೇನೆ. ಇದಕ್ಕೆ ಈ ರಾಸಾಯನಿಕ ಕ್ರಿಯೆ ಇದ್ರ ಪ್ರಕಾರ ಏನನ್ನ ನಾವು ಮಿಕ್ಸ್ ಮಾಡಬೇಕು ನೋಡಿ. ಇದು ಸಾಲಿಡ್ ರೂಪದಲ್ಲಿದೆ, ಎಸ್ ಘನ ರೂಪದಲ್ಲಿದೆ. ಇದಕ್ಕೆ ನಾನು ಏನಾಗ್ತಾ ಇದ್ದೇನೆ, ನೀರನ್ನ ಹಾಕ್ತಾ ಇದ್ದೇನೆ. ನೀರನ್ನ ಹಾಕಿದಾಗ ಏನಾಗಿದೆ, ಇದು ನೀರಿನ ಜೊತೆ ಸಂಯೋಗ ಹೊಂದಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉತ್ಪತ್ತಿಯಾಗಿದೆ. ಏನಾಗಿದೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉತ್ಪತ್ತಿಯಾಗಿದೆ. ಇದನ್ನ ಹೊರಳಿದ ಸುಣ್ಣ ಅಂತ ಕರಿತೇವೆ, ಹೊರಳಿದ ಸುಣ್ಣ ಅಂತ. ಇದನ್ನ ಮುಟ್ಟಿದ್ರೆ ಇವಿ ಬಿಸಿಯಾಗಿರುವಂತ ಅನುಭವವನ್ನು ನಾವು ಗಮನಿಸಬಹುದು. ಅಂದ್ರೆ ಉಷ್ಣ ಬಿಡುಗಡೆ ಆಗಿದೆ. ಇಲ್ಲಿ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಇರಬಹುದು, ಏನು ಅಂದ್ರೆ ಪ್ಲಸ್ ಉಷ್ಣ ಅಂತ ಬರ್ತಿದ್ದಾರೆ, ಎರಡು ಉತ್ಪನ್ನಗಳಾಗ್ತಿದ್ದಾವೆ. ಹಾಗಾದ್ರೆ ಇಲ್ಲಿ ಒಂದೇ ಉತ್ಪನ್ನ ಅಂತ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಉಷ್ಣ ಅನ್ನುವಂಥದ್ದನ್ನ ನಾವು ಉತ್ಪನ್ನ ಅಂತ ಪರಿಗಣಿಸಬಾರದು, ಉಷ್ಣ ಬಿಡುಗಡೆ ಆಗುತ್ತೆ ಅನ್ನುವಂಥದ್ದನ್ನ ಅಲ್ಲಿ ತೋರಿಸಿದ್ದಾರೆ. ಇಲ್ಲಿ ಅರಳಿದ ಸುಣ್ಣ ಅಂತ ನಾವು ಏನ್ ಹೇಳ್ತೇವೆ, ಇದು ಯಾವ ರೂಪದಲ್ಲಿ ಅಕ್ವೇಸ್, ಅವಾಗ ಹೇಳಿದ್ರೆ ಜಲೀಯ ದ್ರಾವಣ ಅಂದ್ರೆ ಈ ತರ ಇರುತ್ತೆ ಅನ್ನುವಂಥದ್ದು ನೀವು ಗಮನಿಸಬಹುದು. ಲಿಕ್ವಿಡ್ ಸ್ಟೇಟಸ್ ಅಂದ್ರೆ ಈ ತರ ಇರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಇದನ್ನ ಯಾವ್ದು ಹೇಳಿ, ಅರಳಿದ ಸುಣ್ಣವನ್ನ ಗೋಡೆಗಳಿಗೆ ಬಣ್ಣವನ್ನ ಬಳಿಯಲಿಕ್ಕೆ ಬಳಸ್ತಾರೆ. ಈ ಸುಣ್ಣ ನೀರನ್ನ ಗೋಡೆಗಳಿಗೆ ಬಳದು ಬಿಟ್ಟ ನಂತರ ಏನಾಗುತ್ತೆ, ಗೋಡೆ ಬಿಳುಪು ಬಣ್ಣವನ್ನ ಅಥವಾ ಹೊಳಪನ್ನ ಕಾಣುವಂಥದ್ದನ್ನ ನಾವು ನೋಡಬಹುದು. ಒಂದ್ 2 ರಿಂದ 3 ದಿನದಲ್ಲಿ ಗೋಡೆ ತುಂಬಾ ಹೊಳಪಾಗಿ ಕಾಣುತ್ತೆ ಮೊದಲಿಗಿಂತ. ಕಾರಣ ಏನಿರ್ಬೋದು ಅದಕ್ಕೆ, ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದೆ ಅಲ್ವಾ, ಇದು ಏನಾಗುತ್ತೆ ಯಾವುದ್ರ ಜೊತೆ, ಗಾಳಿಯಲ್ಲಿನ ಇಂಗಾಲದ ಡೈಆಕ್ಸೈಡ್ ಜೊತೆ ವರ್ತಿಸಿ ಏನನ್ನ ಕೊಡುತ್ತೆ ಅಂದ್ರೆ CaOH ಪ್ಲಸ್ CO2 ಇವೆರಡು ಪರಸ್ಪರ ಪ್ರತಿವರ್ತಿಸಿ ಹೊಸದಾದಂತ ಒಂದು ಉತ್ಪನ್ನ ಯಾವುದು ಅಂದ್ರೆ CaCO3 ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಕೊಡ್ತೇವೆ. ಏನ್ ಕೊಡ್ತೇವೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ಸಮೀಕರಣಕ್ಕೆ ಸಂಬಂಧಪಟ್ಟ ಹಾಗೆ H2O ನೀರಿರುತ್ತೆ, ಕ್ಯಾಲ್ಸಿಯಂ ಕಾರ್ಬೋನೇಟ್. ಇದು ತುಂಬಾ ಏನಾಗಿರುತ್ತೆ, ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ರೂಪುಗೊಳ್ಳೋದ್ರಿಂದ ನಾವು ಗೋಡೆಗಳಿಗೆ ಸುಣ್ಣವನ್ನು ಬಳದಾಗ ಅದೇನಾಗುತ್ತೆ, 2-3 ದಿನಗಳ ನಂತರ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಯಾವುದು ಇಂಗಾಲದ ಡೈಆಕ್ಸೈಡ್ ಜೊತೆ ವರ್ತಿಸಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಉತ್ಪತ್ತಿ ಮಾಡಿರೋದ್ರಿಂದ ಗೋಡೆಗಳಿಗೆ ಹೊಳಪು ಬರುತ್ತೆ ಅನ್ನೋ ಅಂಶವನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಇದೇ ರೀತಿ ನಾವು ಬೇರೆ ಬೇರೆ ಉದಾಹರಣೆಗಳನ್ನ ನೋಡೋದಾದ್ರೆ ಸಂಯೋಗ ಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಅಲ್ವಾ, ಇದೊಂದಿದೆ ಯಾವ್ದು ಹೇಳಿ, ಕಲ್ಲಿದ್ದಲಿನ ದಹನ ಅಲ್ವಾ, ಕೋಲ್ ಅಂತ ಏನ್ ಕರಿತೇವೆ. C+O ಯಾವುದೇ ವಸ್ತು ಉರಿಲಿಕ್ಕೆ ಆಕ್ಸಿಜನ್ ಸಹಾಯ ಇದೆ ಅನ್ನುವಂಥದ್ದು ಗೊತ್ತು. ಅವು ಪರಸ್ಪರ ಪ್ರತಿವರ್ತಿಸಿ ಉರಿದಾಗ ಏನು ಹೊಸದಾಗಿ CO2 ಇಂಗಾಲದ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬಹುದು. ಹಾಗೇನೆ ಸಂಯೋಗ ಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಅಲ್ವಾ, ಈಗ ನೀರಿನಲ್ಲಿರುವಂತಹ ಧಾತುಗಳು ಯಾವುದು, H2O ಅಂತ ಹೇಳ್ತೇವೆ. H ಅಂದ್ರೆ ಏನು, ಹೈಡ್ರೋಜನ್, ಆಕ್ಸಿಜನ್. ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಪರಸ್ಪರ ಪ್ರತಿವರ್ತನೆಯಿಂದ ನಮಗೆ ಏನು ಉತ್ಪತ್ತಿಯಾಗಿದೆ, ನೀರು ಉತ್ಪತ್ತಿಯಾಗಿರುವಂತದನ್ನ ಗಮನಿಸಬಹುದು. ನೆಕ್ಸ್ಟ್ ಹಾಗೇನೆ ಮುಂದುವರೆದು ನಾವು ಇವುಗಳಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಈ ರಾಸಾಯನಿಕ ಕ್ರಿಯೆಗಳಲ್ಲಿ ಪರಸ್ಪರ ಈಗ ಅವಾಗ ಉಷ್ಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ನಲ್ವಾ, ಈ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆದ್ರೆ ಅಂತ ಕ್ರಿಯೆಗಳನ್ನ ನಾವೇನ್ ಕರಿತೇವೆ, ಬಹಿರುಷ್ಣಕ ಕ್ರಿಯೆಗಳು ಅಂತ ಕರಿತೇವೆ. ಏನ್ ಕರಿತೇವೆ, ಬಹಿರುಷ್ಣಕ ಅಂದ್ರೆ ಉಷ್ಣವನ್ನ ಹೊರಗಡೆ ಹಾಕುತ್ತೆ. ಉಷ್ಣ ಬಿಡುಗಡೆ ಆಗೋದು ನಮ್ಮ ಗಮನಕ್ಕೆ ಬಂದ್ರೆ ಅಂತ ಕ್ರಿಯೆಗಳನ್ನ ಬಹಿರುಷ್ಣಕ ಅಂತ ಕರಿತೇವೆ. ಬಹಿರುಷ್ಣಕ ಕ್ರಿಯೆಗೆ ಒಂದು ಉದಾಹರಣೆ ಅಂದ್ರೆ ಯಾವ್ದು, ಈಗ ಆಲ್ರೆಡಿ ಇದು ಕೂಡ ಒಂದು ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ಆಗುತ್ತೆ, ಇದು ಕೂಡ ಒಂದು ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ಆಗುತ್ತೆ ಅನ್ನುವಂಥದ್ದು. ಹಾಗೇನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೈಸರ್ಗಿಕ ಅನಿಲ ಅಂತ ಮಿಥೇನ್ ಅಂತ ಏನ್ ಕರಿತೇವೆ,
ಮಿಥೇನ್ ಗೊಬ್ಬರ ಗ್ಯಾಸ್ನ ಪ್ರಮುಖ ಘಟಕ ಅಲ್ವಾ. ಈ ಮಿಥೇನ್ ದಹನ ಕೂಡ ಏನು ಒಂದು ನೈಸರ್ಗಿಕ ಕ್ರಿಯೆಗೆ ಉದಾಹರಣೆ ಆಗುತ್ತೆ ಅನ್ನುವಂಥದ್ದು ನಾವು ಗಮನಿಸಬಹುದು. ಹಾಗೆ ಇನ್ನೊಂದು ಅಂಶ ನಿಮ್ಗೆ ನೆನಪಿರ್ಬೋದು, ಉಸಿರಾಟ. ಉಸಿರಾಟ ಅಂದ್ರೆ ಏನು? ಶಕ್ತಿ ಬಿಡುಗಡೆ ಆಗುವ ಕ್ರಿಯೆ ಅಂತ ಕರೀತೇವೆ. ಇದು ಕೂಡ ಶಕ್ತಿ ಬಿಡುಗಡೆ ಆಗುವ ಕ್ರಿಯೆಯೂ ಕೂಡ ಒಂದು ಬಹಿರುಷ್ಣಕ. ಏಕೆ ಅಂದ್ರೆ ಆಕ್ಸಿಜನ್ ಸಹಾಯದಿಂದ ಕಾರ್ಬೋಹೈಡ್ರೇಟ್ ವಿಭಜನೆಗೊಳಗಾಗಿ ಏನಾಗುತ್ತೆ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಗೇನೆ ಶಕ್ತಿ ಬಿಡುಗಡೆ ಆಗುವಂತಹ ಅಂಶಗಳು ನಿಮ್ಗೆ ಗೊತ್ತಿದೆ. ಇದು ಕೂಡ ನೀವು ಉಸಿರಾಟ ಮಾಡಿದಾಗ ಕೈಯನ್ನು ಹೀಗೆ ಹಿಡಿದಾಗ ಬಿಸಿಯಾದ ಗಾಳಿ ಅನುಭವ ಆಗುತ್ತೆ. ಇದು ಕೂಡ ಒಂದು ಬಹಿರುಷ್ಣಕ ಕ್ರಿಯೆ. ಬಹಿರುಷ್ಣಕ ಕ್ರಿಯೆ ಅಂದ್ರೆ ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಬಿಡುಗಡೆ ಆದ್ರೆ ಅಂತ ಕ್ರಿಯೆಗಳನ್ನು ನಾವೇನು ಕರಿತೇವೆ? ಬಹಿರುಷ್ಣಕ ಕ್ರಿಯೆಗಳು ಅಂತ ಕರೀತೇವೆ. ಇದು ಸಂಯೋಗ ಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ನಾವು ಇನ್ನೊಮ್ಮೆ ನೆನಪು ಮಾಡ್ತಾ ಇದ್ದೇನೆ. ಏನು ನಾವು ನೋಡಿದ ತಕ್ಷಣ ಗುರುತಿಸೋದಾದ್ರೆ ಎಡಭಾಗದ 2 ಅಥವಾ ಅದಕ್ಕಿಂತ ಹೆಚ್ಚಿನ ಉತ್ಪನ್ನಗಳಿವೆ, ಪ್ರತಿವರ್ತಕಗಳಿರುತ್ತೆ. ಬಲಭಾಗದಲ್ಲಿ ಕೇವಲ ಒಂದೇ ಒಂದು ಉತ್ಪನ್ನ ಇರುವಂತದ್ದನ್ನು ನಾವು ಗಮನಿಸಬಹುದು. ಇಂಥ ಕ್ರಿಯೆಗಳನ್ನು ನಾವು ಸಂಯೋಗ ಕ್ರಿಯೆ ಅಂತ ಕರೀತೀವಿ. ವಿದ್ಯಾರ್ಥಿಗಳೇ, ಸಂಯೋಗ ಕ್ರಿಯೆ ಅಂದ್ರೆ ಏನು ಅನ್ನುವಂಥದ್ದು ನಮ್ಗೆ ಗೊತ್ತಾಯ್ತು. ಈಗ ನಾವು ವಿಭಜನೆ ಕ್ರಿಯೆ ಅಂದ್ರೆ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಹೋಗುವ. ವಿಭಜನೆ ಅಂದ್ರೆ ಒಂದು ವಸ್ತು ವಿಭಜನೆಗೆ ಒಳಗಾಗುವಂಥದ್ದು ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಇದೊಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ. ಏನು? ಫೆರಸ್ ಸಲ್ಫೇಟ್. ಇಲ್ಲಿ ನೋಡಿ, ಈ ಬೀಕರ್ ಅಲ್ಲಿ ಏನು ತೋರಿಸ್ತಾ ಇದ್ದೇನೆ, ಗ್ರೀನ್ ಕಲರ್ ಕಾಣಿಸ್ತಾ ಇದೆ, ಈ ಚಿತ್ರದಲ್ಲಿ ಕಾಣಿಸ್ತಾ ಇರೋದು ಕೂಡ ಅದೇನೆ ಫೆರಸ್ ಸಲ್ಫೇಟ್. ಇದಕ್ಕೆ ಉಷ್ಣವನ್ನ ನೀಡಿದಾಗ ಫೆರಸ್ ಸಲ್ಫೇಟ್ ಏನಾಗುತ್ತೆ ಅಂದ್ರೆ ವಿಭಜನೆಗೆ ಒಳಗಾಗುತ್ತೆ. Fe2O3 ಫೆರಿಕ್ ಆಕ್ಸೈಡ್ ಆಗುತ್ತೆ. ಸಲ್ಫರ್ ಡೈಆಕ್ಸೈಡ್ ಮತ್ತೆ ಸಲ್ಫರ್ ಟ್ರೈಆಕ್ಸೈಡ್ ಅನ್ನುವಂತಹ 3 ಉತ್ಪನ್ನಗಳಾಗಿ ವಿಭಜನೆ ಹೊಂದಿರುವಂತದ್ದನ್ನು ನೀವು ಗಮನಿಸಿರ್ಬೋದು. ಇಂಥ ಕ್ರಿಯೆಗಳನ್ನು ನಾವೇನಂತ ಕರಿತೇವೆ? ವಿಭಜನ ಕ್ರಿಯೆ ಅಂತ ಕರಿತೇವೆ. ಒಂದು ಪ್ರತಿವರ್ತಕ ನೋಡಿ, ಎಡಭಾಗದಲ್ಲಿ ಗಮನಿಸಿ, ಒಂದೇ ಒಂದು ಪ್ರತಿವರ್ತಕ ಇದೆ. ಆ ಪ್ರತಿವರ್ತಕ ಏನಾಗಿದೆ ಅಂದ್ರೆ ಫೆರಿಕ್ ಆಕ್ಸೈಡ್ ಮತ್ತೆ ಏನು ಸಲ್ಫರ್ ಡೈಆಕ್ಸೈಡ್ ಸಲ್ಫರ್ ಟ್ರೈಆಕ್ಸೈಡ್ ಗಳಾಗಿ ವಿಭಜನೆ ಹೊಂದಿರುವಂತದ್ದನ್ನ ನೀವು ಇಲ್ಲಿ ಗಮನಿಸಬಹುದು. ಇಂಥ ಕ್ರಿಯೆಗಳನ್ನು ನಾವೇನ್ ಕರಿತೇವೆ? ವಿಭಜನ ಕ್ರಿಯೆಗಳು ಅಂತ ಕರಿತೇವೆ. ಏನ್ ಕರಿತೇವೆ? ವಿಭಜನ ಕ್ರಿಯೆಗಳು ಅಂತ. ಹಾಗೇನೆ ಇನ್ನೊಂದು ಎಕ್ಸಾಂಪಲ್ ಅನ್ನು ನೋಡುವ. ಅವಾಗ ಹೇಳಿದಾಗ ನಾವು ಸುಣ್ಣದ ಕಲ್ಲು ಅಂತ ಏನ್ ಕರಿತೇವೆ? CaCO3 ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನುವಂಥದ್ದು. ಇದಕ್ಕೆ ಉಷ್ಣವನ್ನ ಕೊಟ್ಟಾಗ ಅದೇನಾಗಿದೆ? ಸುಟ್ಟ ಸುಣ್ಣ ಆಗಿ ಬದಲಾಗಿರುವಂತದ್ದು ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಈಗ ನೋಡಿದ್ರಲ್ವ ಮೊದಲನೇ ಪ್ರಯೋಗದಲ್ಲಿ. ಹಾಗೇನೆ ಗ್ಯಾಸಿಯಸ್ ಸ್ಟೇಟ್ ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ 2 ಉತ್ಪನ್ನಗಳು ಹೊರಗಡೆ ಬಂದಿರುವಂತದ್ದನ್ನು ನಾವು ನೋಡಬಹುದು. ಈ ವಿಭಜನೆ ಕ್ರಿಯೆ ನಡೀಬೇಕಾದ್ರೆ ನಾವು ಅದಕ್ಕೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಶಕ್ತಿಯನ್ನ ನೀಡಬೇಕಾಗುತ್ತೆ. ಉಷ್ಣ ರೂಪದಲ್ಲೋ, ಒತ್ತಡ ರೂಪದಲ್ಲೋ, ಬೆಳಕಿನ ರೂಪದಲ್ಲೋ ಕೂಡ ನಾವು ಅದನ್ನ ನೀಡಬೇಕಾಗುತ್ತೆ. ನಾವು ವಿಭಜನೆ ಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಉಷ್ಣವನ್ನ ನೀಡಿದ್ರೆ ವಿಭಜನೆ ಕ್ರಿಯೆಗೆ ಅದನ್ನ ನಾವು ಉಷ್ಣ ವಿಭಜನ ಕ್ರಿಯೆ ಅಂತ ಕರಿತೇವೆ. ಏನ್ ಕರಿತೇವೆ? ಉಷ್ಣ ವಿಭಜನ ಕ್ರಿಯೆ ಅಂತ ಕರಿತೇವೆ. ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಕಾಯಿಸಿದಾಗ ಏನಾಗಿದೆ? ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ಇಂಗಾಲದ ಡೈಆಕ್ಸೈಡ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಆಗಿ ಅದು ಬದಲಾಗಿರುವಂತದ್ದನ್ನು ನಾವು ಗಮನಿಸಿರ್ಬೋದು. ಈ ಕ್ರಿಯೆಯನ್ನ ಕೈಗಾರಿಕೆಗಳಲ್ಲಿ ನಾವು ತುಂಬಾ ನೋಡ್ತೇವೆ. ಹಾಗೇನೆ ಕ್ಯಾಲ್ಸಿಯಂ ಆಕ್ಸೈಡ್ ಸಿಮೆಂಟ್ ತಯಾರಿಕೆಯಲ್ಲಿ ಒಂದು ಪ್ರಮುಖವಾದಂತಹ ವಿಭಜನೆ ಕ್ರಿಯೆಗೆ ಒಳಗಾಗುವಂತಹ ವಸ್ತು ಯಾವುದು? ಕ್ಯಾಲ್ಸಿಯಂ ಆಕ್ಸೈಡ್. ಇದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗೇನೆ ಈ ಕ್ರಿಯೆಯನ್ನ ನಾವು ಆವಾಗ ಹೇಳಿದಾಗ ಕಾಯಿಸುವುದರ ಮುಖಾಂತರ ನಿರ್ವಹಿಸ್ತಾ ಇರೋದ್ರಿಂದ ಇದನ್ನ ನಾವೇನ್ ಕರಿತೇವೆ? ಉಷ್ಣ ವಿಭಜನ ಕ್ರಿಯೆ ಅಂತ ಕರಿತೇವೆ. ಏನ್ ಕರಿತೇವೆ? ಉಷ್ಣ ವಿಭಜನ ಕ್ರಿಯೆ ಅಂತ ಕರಿತೇವೆ. ಹಾಗೇನೆ ಆವಾಗ ಹೇಳಿದೆ ಯಾವುದೇ ಒಂದು ವಿಭಜನೆ ಕ್ರಿಯೆ ನಡೆದಾಗ ಅಲ್ಲಿ ಏನು ಪ್ರತಿವರ್ತಕಗಳ ಒಡೆಯಲಿಕ್ಕೆ ಉಷ್ಣ, ಬೆಳಕು ಅಥವಾ ವಿದ್ಯುತ್ ಶಕ್ತಿ ಯಾವುದಾದ್ರೂ ಒಂದು ರೂಪದ ಶಕ್ತಿ ಅಗತ್ಯವನ್ನು ನೀಡಿದ್ರೆ ಅದನ್ನ ಅದಕ್ಕೆ ಸಂಬಂಧಪಟ್ಟ ಉಷ್ಣ ವಿಭಜನೆ ಕ್ರಿಯೆಯನ್ನು ಅಥವಾ ಬೆಳಕಿನ ವಿಭಜನೆ ಕ್ರಿಯೆಯನ್ನು ವಿದ್ಯುತ್ ವಿಭಜನೆ ಕ್ರಿಯೆಯನ್ನು ಅಂತ ನಾವು ಹೇಳ್ತೇವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನೀಡಿರುವಂತ ಶಕ್ತಿ ಹೀರಿಕೆಯಾದ್ರೆ ಅದನ್ನ ನಾವೇನಂತ ಕರಿತೇವೆ? ಅಂತರುಷ್ಣಕ ಕ್ರಿಯೆ ಅಂತ ಕರಿತೇವೆ. ಆವಾಗ ಹೇಳಿದ್ದೇನೆ, ಒಂದು ರಾಸಾಯನಿಕ ಕ್ರಿಯೆ ನಡೆದಾಗ ಶಕ್ತಿಗಳು ಬೆಳಕು ಅಥವಾ ಉಷ್ಣ ರೂಪದಲ್ಲಿ ಬಿಡುಗಡೆ ಆದ್ರೆ ಅದನ್ನ ನಾವೇನಂತ ಕರಿತೇವೆ? ಬಹಿರುಷ್ಣಕ ಕ್ರಿಯೆ ಅಂತ ಕರಿತೇವೆ. ಅದೇ ಶಕ್ತಿ ಹೀರಿಕೆ ಆಗಿದ್ರೆ ಆ ಶಕ್ತಿಯನ್ನು ನಾವೇನು ಕರಿತೇವೆ? ಅಂತರುಷ್ಣಕ ಕ್ರಿಯೆಗಳು ಅಂತ ಕರಿತೇವೆ. ನಿಮ್ಗೀಗ ಸಿಂಪಲ್ ಆಗಿ ಹೇಳಿದ್ರೆ ಮೆಲ್ಟಿಂಗ್ ಆಫ್ ದಿ ಐಸ್ ಅನ್ನ ಕೈ ಹಾಗೆ ಇಟ್ಕೊಂಡಾಗ ಏನಾಗುತ್ತೆ? ಐಸ್ ಕರಗುತ್ತೆ. ಸುಮ್ಮನೆ ಕರಗುತ್ತಾ? ನಮ್ಮ ಕೈಯಲ್ಲಿರುವಂತಹ ಉಷ್ಣವನ್ನ ಅದು ಹೀರ್ಕೊಳ್ಳುತ್ತೆ, ಅದು ದ್ರವ ರೂಪಕ್ಕೆ ಬರುತ್ತೆ. ಇದು ನಮ್ಗೆ ಅನುಭವಕ್ಕೆ ಬರುವಂತಹ ಒಂದು ಏನು ಅಂತರುಷ್ಣಕ ಕ್ರಿಯೆ. ಅಂತರುಷ್ಣಕ ಕ್ರಿಯೆಗೆ ನಾವು ಒಂದು ಎಕ್ಸಾಂಪಲ್ ಅನ್ನು ನೋಡುವ.
ವಿದ್ಯಾರ್ಥಿಗಳೇ, ಅಂತರುಷ್ಣಕ ಕ್ರಿಯೆ ಅಂದ್ರೆ ನಾನು ಹೇಳಿದ್ದೇನೆ ಶಕ್ತಿ ಹೀರಿಕೆಯಾಗುವಂತ ಕ್ರಿಯೆಗಳು ಅಂದ್ಬಿಟ್ಟು ಇಲ್ಲೊಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೇನೆ. ಸೀಸದ ನೈಟ್ರೇಟ್ ಅಲ್ವಾ? ಈ ಸೀಸದ ನೈಟ್ರೇಟ್ಗೆ ನಾವು ಉಷ್ಣವನ್ನ ಕೊಟ್ಟಾಗ ಅದೇನಾಗುತ್ತೆ, ಸೀಸದ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್ ಆಗಿ 3 ಉತ್ಪನ್ನಗಳಾಗಿ ವಿಭಜನೆ ಹೊಂದುವಂತದನ್ನು ಗಮನಿಸಬಹುದು. ಇದು ಒಂದು ವಿಭಜನೆಗೆ ಉದಾಹರಣೆ, ಉಷ್ಣ ವಿಭಜನೆ. ಇಲ್ಲಿ ಕೊಟ್ಟಂತ ಉಷ್ಣ ಹೀರಿಕೆ ಆಗುತ್ತೆ. ಯಾವುದೇ ರೀತಿಯಾದಂತ ಉಷ್ಣ ಶಾಖ ಅಥವಾ ಬೆಳಕಿನ ರೂಪದಲ್ಲಿ ಇಲ್ಲಿ ಬಿಡುಗಡೆ ಆಗಲ್ಲ, ಹೀರಿಕೆ ಆಗೋದ್ರಿಂದ ಇದನ್ನು ನಾವು ಅಂತರುಷ್ಣಕ ಕ್ರಿಯೆಗಳು ಅಂತ ಕರೀತೇವೆ. ಅವಾಗ ಹೇಳಿದಾಗ ಬಹಿರುಷ್ಣಕ ಅಂದ್ರೆ ಶಕ್ತಿ ಬಿಡುಗಡೆ ಆಗುವಂತ ಕ್ರಿಯೆ, ಇಲ್ಲಿ ಶಕ್ತಿ ಹೀರಿಕೆ ಆಗುವಂತ ಕ್ರಿಯೆ ಅಂತ ನಾವು ಕರೀತೇವೆ. ಅವಾಗ ಹೇಳಿದೆ ಉಸಿರಾಟವನ್ನ ನಾವೇನಂತ ಕರೀತೇವೆ, ಬಹಿರುಷ್ಣಕ ಕ್ರಿಯೆ ಅಂತ. ಅವಾಗ ಏನು ದ್ಯುತಿ ಸಂಶ್ಲೇಷಣೆ ಫೋಟೋಸಿಂಥೆಸಿಸ್ ಬಗ್ಗೆ ಹೇಳಿದೆ, ಅದು ಒಂದು ಅಂತರುಷ್ಣಕ ಕ್ರಿಯೆಗೆ ಉದಾಹರಣೆ. ಇದೇ ರೀತಿ ಹಲವಾರು ಉದಾಹರಣೆಗಳನ್ನ ನಾವು ನೋಡಬಹುದು. ಹಾಗೇನೆ ಸೂರ್ಯನ ಬೆಳಕಿನ ಸಹಾಯದಿಂದ ವಿಭಜನೆ, ಬೆಳಕಿನ ಸಹಾಯದಿಂದ ವಿಭಜನೆಗೆ ಸಂಬಂಧಪಟ್ಟ ಹಾಗೆ ಬೆಳ್ಳಿಯ ಕ್ಲೋರೈಡ್, ಇದನ್ನ ನಾವು ಸೂರ್ಯನ ಬೆಳಕಿಗೆ ಆವಾಗ ಹೇಳಿದ್ದೇನೆ ಯಾವ ಸ್ಥಿತಿಯಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಬಾಣದ ಗುರುತಿನ ಮೇಲೆ ಬರೀತೇವೆ. ಆವಾಗ ಏನಾಗುತ್ತೆ ಅಂದ್ರೆ ಇದು Ag ಅಂದ್ರೆ ಸಿಲ್ವರ್ ಮತ್ತೆ ಹಾಗೇನೆ ಕ್ಲೋರಿನ್ ಆಗಿ ವಿಭಜನೆ ಹೊಂದುತ್ತೆ. ಇದು ಕೂಡ ಏನು ಒಂದು ವಿಭಜನೆ ಕ್ರಿಯೆಗೆ ಉದಾಹರಣೆ, ಬೆಳಕಿನ ಸಹಾಯದಿಂದ ವಿಭಜನೆಯನ್ನ ಹೊಂದುವಂಥದ್ದು. ನೆಕ್ಸ್ಟ್ ವಿದ್ಯುತ್ ವಿಭಜನೆ ಕ್ರಿಯೆ ಅಂತ ಬರುತ್ತೆ. ಏನ್ ಬರುತ್ತೆ? ವಿದ್ಯುತ್ ವಿಭಜನೆ ಕ್ರಿಯೆ ಅಂತ ಬರುತ್ತೆ. ಇಲ್ಲಿ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ನಾವು ಏನ್ ಮಾಡಬಹುದು ಅಂದ್ರೆ ನೀರನ್ನ ಅವಾಗಲೇ ಹೇಳಿದಾಗೆ H2 ವಿದ್ಯುತ್ ವಿಭಜನೆ ಕ್ರಿಯೆಗೆ ಒಳಪಡಿಸಿದಾಗ ನಾವು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಗಳನ್ನ ಇಲ್ಲಿ ಏನ್ ಮಾಡಬಹುದು, ಗಮನಿಸಬಹುದು. ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಗಳನ್ನ ಕಾಣಬಹುದು. ಇದು ವಿದ್ಯುತ್ ವಿಭಜನೆಗೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರ ಇದೆ. ಆ ಚಿತ್ರವನ್ನ ನಾನು ನಿಮಗೆ ತೋರಿಸ್ತೇನೆ. ನೀರಿನ ವಿದ್ಯುತ್ ವಿಭಜನೆಯನ್ನ ತುಂಬಾ ಸರಳವಾಗಿ ನಾವು ಮಾಡಬಹುದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಯೋಗವನ್ನ ಹೇಗೆ ಮಾಡಬಹುದು ಅನ್ನುವಂಥದ್ದನ್ನು ತೋರಿಸಿದ್ದಾರೆ. ಇಲ್ಲಿ ಬಲಗಡೆ ಚಿತ್ರ ಇರುವಂತದ್ದನ್ನ ಗಮನಿಸಬಹುದು. ಮಾಡುವ ವಿಧಾನ ಕೂಡ ಕೊಟ್ಟಿದ್ದಾರೆ. ಒಂದು ಚಿಕ್ಕದಾದಂತ ಪ್ಲಾಸ್ಟಿಕ್ ಮಗ್ಗನ್ನ ನಾವು ತಗೊಳ್ಬೇಕು. ಅದನ್ನ ತಳದಲ್ಲಿ 2 ರಂಧ್ರಗಳನ್ನ ಕೊರೆಯಬೇಕು. ಚಿತ್ರದಲ್ಲಿ ತೋರಿಸಿದ ಹಾಗೆ ಅವುಗಳಿಗೆ ಕಾರ್ಬನ್ ವಿದ್ಯುದ್ವಾರಗಳನ್ನ ನಾವು ಸೇರಿಸಬೇಕಾಗುತ್ತೆ. ನೆಕ್ಸ್ಟ್ ಅದಕ್ಕೆ ಒಂದು ಚಿಕ್ಕದಾದಂತ ವಿದ್ಯುತ್ ಕೋಶವನ್ನ 6 ವೋಲ್ಟ್ ಅಂತ ಕೊಟ್ಟಿದ್ದಾರೆ, ಅದನ್ನ ಸಂಪರ್ಕಿಸಬೇಕು. ನೆಕ್ಸ್ಟ್ ವಿದ್ಯುದ್ವಾರಗಳು ಚಿತ್ರದಲ್ಲಿ ತೋರಿಸಿದ ಹಾಗೆ ನೀರಲ್ಲಿ ಮುಳುಗುವ ಹಾಗೆ ಅವುಗಳನ್ನ ಅಲ್ಲಿ ಸೇರಿಸಬೇಕಾಗುತ್ತೆ. ನೆಕ್ಸ್ಟ್ ನೀರಿಗೆ ಸ್ವಲ್ಪ ಸಲ್ಫ್ಯೂರಿಕ್ ಆಮ್ಲ H2SO4 ಅನ್ನು ನಾವು ಸೇರಿಸಬೇಕು. ಯಾಕೆಂದ್ರೆ ನೀರು ಒಂದು ದುರ್ಬಲ ವಿದ್ಯುತ್ ವಾಹಕ. ಕೇಳಬಹುದು ಯಾಕೆ ನಾವು ನೀರಿನ ವಿದ್ಯುತ್ ವಿಭಜನೆಯ ಸಮಯದಲ್ಲಿ ಅದಕ್ಕೆ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸಬೇಕು ಅಂದ್ರೆ ನೀರು ದುರ್ಬಲ ವಿದ್ಯುತ್ನ ವಾಹಕ, ಕೆಲವು ಅನಿಗಳನ್ನ ಸೇರಿಸೋದ್ರಿಂದ ನೀರಿನ ವಿದ್ಯುತ್ ವಾಹಕತೆ ಹೆಚ್ಚಾಗುತ್ತೆ ಅಂತ. ನೀರು ತುಂಬಿರುವಂತಹ 2 ಪ್ರಣಾಳಗಳನ್ನು ತಗೊಳ್ಬೇಕು. ಪ್ರಣಾಳಗಳು ಅಂದ್ರೆ ನಿಮಗೆ ಗೊತ್ತಿದೆ, ಇವುಗಳನ್ನ ಪ್ರಣಾಳಗಳು ಟೆಸ್ಟ್ ಟ್ಯೂಬ್ ಅಂತ ಕರೀತೇವೆ. ಅವುಗಳನ್ನ ತಗೊಂಡು ಅವುಗಳನ್ನ ಏನ್ ಮಾಡಬೇಕು ಅಂದ್ರೆ ವಿದ್ಯುದ್ವಾರಗಳ ಮೇಲೆ ಚಿತ್ರದಲ್ಲಿ ತೋರಿಸಿದಾಗೆ ಬೋರಲ್ ಹಾಕ್ಬೇಕು. ಈ ತರ ಹಾಕ್ಬೇಕಾಗುತ್ತೆ. ವಿದ್ಯುತ್ ಸ್ವಿಚ್ ಅನ್ನ, ಈ ಬ್ಯಾಟರಿ ಸ್ವಿಚ್ ಅನ್ನ ನೀವು ಆನ್ ಮಾಡಿ ಸ್ವಲ್ಪ ಕಾಲ ಹಾಗೆ ಬಿಡಬೇಕಾಗುತ್ತೆ. 2 ವಿದ್ಯುದ್ವಾರಗಳಲ್ಲಿ ನೀನು ಗುಳ್ಳೆಗಳು ಉಂಟಾಗುವಂತದನ್ನ ಚಿತ್ರದಲ್ಲಿ ತೋರಿಸಿದ ಹಾಗೆ ಈ ಭಾಗದಲ್ಲಿ ಗುಳ್ಳೆಗಳು ಉಂಟಾಗುವಂತದನ್ನ ನೀವು ಗಮನಿಸಬಹುದು. ಹಾಗೇನೆ ನೆಕ್ಸ್ಟ್ ಅದು ಏನಾಗುತ್ತೆ ಅಂದ್ರೆ ಈ ಗುಳ್ಳೆಗಳು ಪ್ರಣಾಳದಲ್ಲಿರುವಂತಹ ನೀರನ್ನ ಸ್ಥಾನಪಲ್ಲಟಗೊಳಿಸ್ತವೆ. H2O ಲಿಕ್ವಿಡ್ ಇರುವಂತದ್ದು ವಿಭಜನೆ ಹೊಂದಿ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಗ್ಯಾಸ್ ಆಗಿದೆ ಎನ್ನುವಂಥದ್ದು. ಅಂದ್ರೆ ಒಂದು ಪ್ರಣಾಳದಲ್ಲಿ ಹೈಡ್ರೋಜನ್, ಇನ್ನೊಂದು ಪ್ರಣಾಳದಲ್ಲಿ ಆಕ್ಸಿಜನ್. ಚಿತ್ರದಲ್ಲಿ ತೋರಿಸಿದ್ದಾರೆ ಆಕ್ಸಿಜನ್ ಯಾವ ಕಡೆ ಇದೆ, ಹಾಗೇನೆ ಹೈಡ್ರೋಜನ್ ಯಾವ ಕಡೆ ಇದೆ ಅನ್ನುವಂಥದ್ದು. ನೀವು ಹಾಗೆ ಚಿತ್ರವನ್ನ ಗಮನಿಸಿ 2 ಪ್ರಣಾಳಗಳ ಗಾತ್ರ ಕೂಡ ಏನಾಗಿದೆ, ಅಲ್ಲಿ ಒಂದೇ ಆಗದೆ ಇರುವಂತದನ್ನ ನಾವು ಗಮನಿಸಬಹುದು. ಆದ್ರೆ ಅನಿಲಗಳು ಬಣ್ಣರಹಿತ ಆಗಿರೋದ್ರಿಂದ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಯಾವುದು ಅಂತ ಗುರುತಿಸುವಂತದ್ದು ಕಷ್ಟ ಆಗುತ್ತೆ. ನಾವು ಗುರುತಿಸಬೇಕು ಅಂತಂದ್ರೆ ಏನ್ ಮಾಡಬೇಕು ಅಂದ್ರೆ ಆ ಅನಿಲಗಳು ತುಂಬಿರುವಂತಹ ಪ್ರಣಾಳವನ್ನು ಹೊರಗಡೆ ತೆಗೆದು ಒಂದು ಉರಿತಾ ಇರುವಂತಹ ಮೇಣದಬತ್ತಿಯನ್ನ ಪ್ರಣಾಳದ ಹತ್ರ ನಾವು ಇಟ್ಟಾಗ ಏನಾಗುತ್ತೆ, ಉರಿತಾ ಇರುವಂತಹ ಮೇಣದಬತ್ತಿಯನ್ನ ಪ್ರಣಾಳದ ಹತ್ರ ತಂದಾಗ ಏನಾಗುತ್ತೆ ಅಂದ್ರೆ ಹೈಡ್ರೋಜನ್ ಇರುವಂತಹ ಅನಿಲದ ಹತ್ರ ತಂದ್ರೆ ಪಾಪ್ ಅನ್ನುವಂತ ಶಬ್ದದೊಂದಿಗೆ ಏನಾಗುತ್ತೆ ಅಂದ್ರೆ ಸ್ಫೋಟಿಸುತ್ತೆ. ಅಂದ್ರೆ ಹೈಡ್ರೋಜನ್ ಅನಿಲ ಆಕ್ಸಿಜನ್ ಗೆ ವರ್ತಿಸಿ ನೀರನ್ನ ಉಂಟು ಮಾಡುತ್ತೆ. ಅದು ಆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಬಟ್ ಇಲ್ಲಿ ಮೇಣದ ಬತ್ತಿಯನ್ನ ಹೈಡ್ರೋಜನ್ ಅನಿಲ ಇರುವಂತಹ ಪ್ರಣಾಳದ ಹತ್ತಿರ ತಂದಾಗ ಏನಾಗುತ್ತೆ, ಪಾಪ್ ಅಂತ ಶಬ್ದ ಉಂಟಾಗುತ್ತೆ. ನಮ್ಗೆ ಆ ಪ್ರಣಾಳದಲ್ಲಿರುವಂತದ್ದು ಹೈಡ್ರೋಜನ್ ಅಂತ ಗೊತ್ತಾಗುತ್ತೆ. ಅದೇನೆ ನಾವು ಆಕ್ಸಿಜನ್ ಹತ್ರ ತಗೊಂಡೋದ್ರೆ ಅದು ಇನ್ನೂ ಪ್ರಬಲವಾಗಿ ಮೇಣದ ಬತ್ತಿ ಉರಿಯುವಂತದ್ದನ್ನ ನಾವು ಗಮನಿಸಬಹುದು. ಇದು ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಗೆ ಸಂಬಂಧಪಟ್ಟ ಹಾಗೆ.
ಈ ಚಿತ್ರವನ್ನು ನೋಡ್ಕೊಳ್ಳಿ. ಇದು ತುಂಬಾ ಪರೀಕ್ಷೆಯಲ್ಲಿ ಕೇಳುವಂತ ಚಿತ್ರ, ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಚಿತ್ರ. ವಿದ್ಯಾರ್ಥಿಗಳೇ, ನಾವು ಇಲ್ಲಿವರೆಗೆ ರಾಸಾಯನಿಕ ಕ್ರಿಯೆಯ ಎರಡು ವಿಧಗಳು, ಒಂದು ರಾಸಾಯನಿಕ ಸಂಯೋಗ, ಇನ್ನೊಂದು ವಿಭಜನೆಯ ಬಗ್ಗೆ ಕಲಿತ್ವಿ. ಎರಡು ಒಂದಕ್ಕೊಂದು ತದ್ವಿರುದ್ಧ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಇವು ಪರಸ್ಪರ ಹೇಗೆ ಭಿನ್ನವಾಗಿವೆ ಅಂತ ಕೇಳಿದ್ರೆ ಅದನ್ನ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ನಿಮಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ಮೂರನೇದು ಸ್ಥಾನಪಗಟ ಕ್ರಿಯೆ. ಸ್ಥಾನಪಗಟ ಒಂದು ಇನ್ನೊಂದರ ಸ್ಥಾನವನ್ನ ಬದಲಾಯಿಸುವಂತ ಕ್ರಿಯೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದು ಏನು ಪ್ರಯೋಗ ಕೊಟ್ಟಿದ್ದಾರೆ ಅದನ್ನ ಇದು ನೋಡಿ. ಇದನ್ನ ನಾವು ಕಾಪರ್ ಸಲ್ಫೇಟ್ ಅಂತ ಕರಿತೇವೆ, ತಾಮ್ರದ ಸಲ್ಫೇಟ್. ಇದು ತೋರಿಸಿದ್ದಾರೆ. ಅದಕ್ಕೆ ನಾನು ನೀರನ್ನ ಹಾಕ್ತಾ ಇದ್ದೇನೆ. ನೀರು ಹಾಕೋದ್ರಿಂದ ಅದು ಅಕ್ವೇಸ್ ಸೊಲ್ಯೂಷನ್ ಆಗ್ತಾ ಇದೆ. ಅಕ್ವೇಸ್ ಸೊಲ್ಯೂಷನ್ ಅಂತ ಕರಿತೇವೆ. ಚೆನ್ನಾಗಿ ಅದನ್ನ ಕಲಿಸ್ಬೇಕು. ನೆಕ್ಸ್ಟ್ ಅದರಲ್ಲಿ ಕಬ್ಬಿಣದ ಯಾವ್ದಾದ್ರು ಒಂದು ಚಿಕ್ಕ ವಸ್ತುವನ್ನ ಮುಳುಗಿಸ್ಬೇಕು. ನಾನು ಇಲ್ಲಿ ಏನಾಗ್ತಾ ಇದ್ದೇನೆ, ಒಂದು ಚಿಕ್ಕ ಕಬ್ಬಿಣದ ಒಂದು ಮೊಳೆಯನ್ನ ಹಾಕ್ತಾ ಇದ್ದೇನೆ. ಅಲ್ಲಿ ಚಿಕ್ಕದಾದಂತ ಒಂದು ಪಟ್ಟಿಯನ್ನ ಹಾಕಿದ್ದಾರೆ. ನೆಕ್ಸ್ಟ್ ಗಮನಿಸಬಹುದು, ಇಲ್ಲಿ ಸಾಕಷ್ಟು ಸಮಯ ತಗೊಳುತ್ತೆ ಇದು ಉತ್ಪತ್ತಿ ಆಗೋದಕ್ಕೆ. ಇದನ್ನು ನಾನು ಹಾಗೆ ಇಟ್ಟಿರ್ತೇನೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಧಾತು ಇನ್ನೊಂದು ಧಾತುವನ್ನ ಸ್ಥಾನಪಗಟಗೊಳಿಸುವಂತ ಕ್ರಿಯೆಯನ್ನ ನಾವೇನಂತ ಕರಿತೇವೆ, ಸ್ಥಾನಪಗಟ ಕ್ರಿಯೆ ಅಂತ ಕರಿತೇವೆ. ಏನ್ ಕರಿತೇವೆ? ಸ್ಥಾನಪಗಟ ಕ್ರಿಯೆ ಅಂತ ಕರಿತೇವೆ. ನೀವು ಈಗಾಗಲೇ ನೋಡಿರುವ ಹಾಗೆ ನಾವು ತಾಮ್ರದ ಸಲ್ಫೇಟ್ ನಲ್ಲಿ ಕಬ್ಬಿಣದ ಮೊಳೆಯನ್ನ ಹಾಕಿದಾಗ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ಕಬ್ಬಿಣದ ಸಲ್ಫೇಟ್ ಉತ್ಪತ್ತಿ ಆಗುತ್ತೆ. ತಾಮ್ರ ಸಪರೇಟ್ ಆಗಿ ಆ ಮೊಳೆಗಳ ಮೇಲೆ ಶೇಖರ ಆಗುವಂತದ್ದನ್ನ ನೀವು ಗಮನಿಸಬಹುದು. ವಿದ್ಯಾರ್ಥಿಗಳೇ, ಈ ಸ್ಥಾನಪಗಟ ಕ್ರಿಯೆಯಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಧಾತು ಇನ್ನೊಂದು ಧಾತುವಿನ ಸ್ಥಾನಪಗಟಗೊಳಿಸುವಂತದ್ದನ್ನ ನಾವು ಗಮನಿಸಬಹುದು. ಅಂದ್ರೆ ಸ್ಥಾನಪಗಟ ಕ್ರಿಯೆ ಅಂದ್ರೆ ಕ್ರಿಯಾಶೀಲವಾದಂತಹ ಒಂದು ಧಾತು ಇನ್ನೊಂದು ಧಾತುವನ್ನ ಸ್ಥಾನಪಗಟಗೊಳಿಸುವಂತಹ ಒಂದು ಕ್ರಿಯೆ ಅಂತ ನಾವು ಅದನ್ನ ಹೇಳ್ಬಹುದು. ಇಲ್ಲಿ ನಾವು ಏನ್ ಮಾಡಿದ್ದೇವೆ, ತಾಮ್ರದ ಸಲ್ಫೇಟ್ ನಲ್ಲಿ ಒಂದು ಕಬ್ಬಿಣದ ಮೊಳೆಯನ್ನ ಹಾಕಿ ಮುಳುಗಿಸಿದ್ದೇವೆ. ಸ್ವಲ್ಪ ಸಮಯದ ನಂತರ ಏನಾಗುತ್ತೆ ಅಂದ್ರೆ, ಈ ತಾಮ್ರದ ಸಲ್ಫೇಟ್ ಏನಾಗುತ್ತೆ, ಫೆರಸ್ ಸಲ್ಫೇಟ್ ಆಗಿ ಬದಲಾವಣೆ ಆಗುವಂತದ್ದು ನೋಡಬಹುದು. ಇದರಲ್ಲಿರುವಂತಹ ತಾಮ್ರವನ್ನ ಈ ಕಬ್ಬಿಣ ಏನ್ ಮಾಡಿರುತ್ತೆ, ಸ್ಥಾನಪಗಟಗೊಳಿಸಿ ಅಲ್ಲಿ ಕುಳಿತಿರುವಂತದನ್ನ ನಾವು ಗಮನಿಸಬಹುದು. ಯಾಕೆ ಅಂದ್ರೆ, ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಅಂಶ, ಇದೇ ಪ್ರಯೋಗವನ್ನ ನಾವು ರಿವರ್ಸ್ ಮಾಡಿದ್ರೆ, ಉದಾಹರಣೆಗೆ ಈ ತಾಮ್ರದ ಸಲ್ಫೇಟ್ ನಲ್ಲಿ ನಾವು ಕಬ್ಬಿಣವನ್ನ ಹಾಕಿದ್ರೆ ಅದು ಏನಾಗುತ್ತೆ, ಈ ಫೆರಸ್ ಸಲ್ಫೇಟ್ ಅನ್ನ ಸ್ಥಾನಪಗಟಗೊಳಿಸುತ್ತೋ ಇಲ್ವೋ ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡೋದಾದ್ರೆ ಖಂಡಿತ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ, ಇಲ್ಲಿ ನೋಡಿ, CaSO4 ಕಬ್ಬಿಣ ತುಂಬಾ ಕ್ರಿಯಾಶೀಲ ಧಾತುವಾಗಿರೋದ್ರಿಂದ ತಾಮ್ರವನ್ನ ಸ್ಥಾನಪಗಟಗೊಳಿಸಿದೆ. ಆದ್ರೆ ನಾವು ಇದನ್ನು ಉಲ್ಟಾ ಮಾಡಿದ್ರೆ, ಈ ರೀತಿಯ ಪ್ರಯೋಗವನ್ನು ಮಾಡಿದ್ರೆ, ಇದರಲ್ಲಿರುವಂತಹ ಏನು ಫೆರಸ್ ಸಲ್ಫೇಟ್ ಕಬ್ಬಿಣವನ್ನ ತಾಮ್ರ ಯಾವುದೇ ಕಾರಣಕ್ಕೂ ಸ್ಥಾನಪಗಟಗೊಳಿಸಲ್ಲ. ಸ್ಥಾನಪಗಟ ಕ್ರಿಯೆ ನಡೀಬೇಕಾದ್ರೆ ಯಾವ ಧಾತು ಅತ್ಯಂತ ಕ್ರಿಯಾಶೀಲ ಧಾತು ಆಗಿರುತ್ತೋ ಅದು ಕ್ರಿಯಾಶೀಲವಾದ ಧಾತುವನ್ನ ಸ್ಥಾನಪಗಟಗೊಳಿಸುತ್ತೆ. ಈ ಸ್ಥಾನಪಗಟ ಕ್ರಿಯೆಗಳ ಆಧಾರದ ಮೇಲೆ ಯಾವ ಧಾತುಗಳು ಯಾವುದಕ್ಕಿಂತ ಹೆಚ್ಚು ಕ್ರಿಯಾಶೀಲ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ತಾ ಹೋಗ್ಬಹುದು. ಈಗ ನೋಡಿ, ಜಿಂಕ್ ಇದೆ. ಜಿಂಕ್ ಅನ್ನ ನಾವು ಕಾಪರ್ ಸಲ್ಫೇಟ್ ಅಲ್ಲಿ ಹಾಕಿದ್ರೆ ಜಿಂಕ್ ಸಲ್ಫೇಟ್ ಉಂಟಾಗುತ್ತೆ, ತಾಮ್ರ ಬೇರ್ಪಡುತ್ತೆ. ಅಂದ್ರೆ ಇಲ್ಲಿ ಕಾಪರ್ ಸಲ್ಫೇಟ್ ಅಲ್ಲಿ ನಾವು ಜಿಂಕ್ ಅನ್ನ ಹಾಕಿದ್ರೆ ಕಾಪರ್ ಸಲ್ಫೇಟ್ ಬೇರೆ ಆಗಿದೆ ಅಂದ್ರೆ ಜಿಂಕ್ ಅದನ್ನ ಸ್ಥಾನಪಗಟಗೊಳಿಸಿದೆ ಅಂದ್ರೆ ಅದಕ್ಕಿಂತ ಅದು ಸ್ಟ್ರಾಂಗ್ ಅಂತ ಆಯ್ತು. ಹಾಗೇನೆ Pb+ CuCl2 ಇದೆ, ಅದು ಕೂಡ ಅಷ್ಟೇ, ಏನು ಸೀಸ ತಾಮ್ರವನ್ನ ಸ್ಥಾನಪಗಟಗೊಳಿಸಿದೆ, ಅಲ್ಲಿ ನಾವು ಅದನ್ನ ಗಮನಿಸಬಹುದು. ಹೀಗೆ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ಈ ಕ್ರಿಯೆಗಳನ್ನ ಹೀಗೆ ಬರ್ಕೊಳ್ತಾ ಹೋದಾಗ ಯಾವ ಧಾತುಗಳು ಯಾವುದಕ್ಕಿಂತ ಹೆಚ್ಚು ಕ್ರಿಯಾಶೀಲ ಅಥವಾ ಕ್ರಿಯಾಪಟು ಅನ್ನುವಂಥದ್ದು ಗೊತ್ತಾಗುತ್ತೆ ಅನ್ನುವಂಥದ್ದು. ಸತು ಮತ್ತೆ ಸೀಸಗಳು ಯಾವಾಗಲೂ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಪಟು ಅಥವಾ ಕ್ರಿಯಾಶೀಲ ಧಾತುಗಳಾಗಿರೋದ್ರಿಂದ ಅವು ತಾಮ್ರವನ್ನು ಅದರ ಸಂಯುಕ್ತಗಳಿಂದ ಏನಾಗ್ತವೆ, ಸ್ಥಾನಪಗಟಗೊಳಿಸ್ತಾ ಹೋಗ್ತವೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ರಾಸಾಯನಿಕ ಕ್ರಿಯೆ ವಿಧಗಳಲ್ಲಿ ಕೊನೆಯದಾಗಿ ನಾವು ದ್ವಿಸ್ಥಾನಪಗಟ ಕ್ರಿಯೆ ಬಗ್ಗೆ ತಿಳ್ಕೊಳ್ಳುವ. ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದಾರೆ. ಸೋಡಿಯಂ ಸಲ್ಫೇಟ್ ಮತ್ತೆ ಬೇರಿಯಂ ಕ್ಲೋರೈಡ್ ಪರಸ್ಪರ ರಾಸಾಯನಿಕ ಕ್ರಿಯೆಗೊಳಪಟ್ಟಾಗ ಏನು ಬದಲಾವಣೆ ಆಗುತ್ತೆ ಅನ್ನುವಂಥದ್ದು, ಬೇರಿಯಂ ಸಲ್ಫೇಟ್ ಮತ್ತೆ ಸೋಡಿಯಂ ಕ್ಲೋರೈಡ್ಗಳು ಉತ್ಪತ್ತಿ ಆಗ್ತವೆ ಅನ್ನುವಂಥದ್ದು. ಇಲ್ಲಿ ದ್ವಿಸ್ಥಾನಪಗಟ ನೀವು ಹಿಂದೆ ಅಭ್ಯಾಸ ಮಾಡಿರುವಂತದ್ದು ಸ್ಥಾನಪಗಟ. ಇಲ್ಲಿ ಒಂದು ಧಾತು ಹೆಚ್ಚು ಕ್ರಿಯಾಶೀಲ ಧಾತು ಇನ್ನೊಂದು ಧಾತುವನ್ನ ಸ್ಥಾನಪಗಟಗೊಳಿಸುತ್ತೆ. ದ್ವಿಸ್ಥಾನಪಗಟ ಅಂದ್ರೆ ಎರಡು ಧಾತುಗಳ ಏನು
ಪರಸ್ಪರ ವಿನಿಮಯ ಆಗಿರುವಂತದ್ದು ನಾವು ಗಮನಿಸಬಹುದು. ಯಾವ ಕ್ರಿಯೆಗಳಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುತ್ತೋ, ಉದಾಹರಣೆಗೆ ಇವುಗಳನ್ನ ನಾವು ಅಯಾನುಗಳು ಅಂತ ಕರಿತೇವೆ. ಇದು ನೀವು ಗಮನಿಸಬಹುದು. ಸೋಡಿಯಂ ಸಲ್ಫೇಟ್, ಇದು SO4, ಇದು Cl2. ಇಲ್ಲಿ ಸೋಡಿಯಂ ಜೊತೆ ಯಾವುದು ಈ ಅಯಾನ್ಗಳು ಸೇರ್ಕೊಂಡಿದೆ, ಹಾಗೆ ಬೇರಿಯಂ ಜೊತೆ ಸಲ್ಫೇಟ್ ಅಯಾನ್ಗಳು ಸೇರ್ಕೊಂಡು ಬೇರಿಯಂ ಸಲ್ಫೇಟ್ ಆಗಿದೆ. ಹಾಗೆ ಇದು ಸೋಡಿಯಂ ಕ್ಲೋರೈಡ್ ಆಗಿರುವಂತದ್ದನ್ನ ಗಮನಿಸಬಹುದು. ಇಂಥ ಕ್ರಿಯೆಗಳನ್ನ ನಾವೇನು ಕರಿತೇವೆ, ದ್ವಿಸ್ಥಾನ ಪಗಟ ಕ್ರಿಯೆಗಳು ಅಂತ ಕರಿತೇವೆ. ಯಾವ ಕ್ರಿಯೆಗಳಲ್ಲಿ ಪ್ರತಿವರ್ತಕಗಳ ನಡುವೆ ಇವೇನ್ ಪ್ರತಿವರ್ತಕಗಳಿದ್ದಾವೆ ಅವುಗಳ ನಡುವೆ ಕೇವಲ ಅಯಾನುಗಳ ವಿನಿಮಯ ನಡೆಯುತ್ತೆಯೋ ಅಂತ ಕ್ರಿಯೆಗಳನ್ನು ನಾವು ದ್ವಿಸ್ಥಾನ ಪಗಟ ಕ್ರಿಯೆ ಅಂತ ಕರಿತೇವೆ, ಅಥವಾ ದ್ವಿವಿನಿಮಯ ಕ್ರಿಯೆ ಅಂತಲೂ ಇದನ್ನ ಕರೀಬಹುದು. ಆದ್ರೆ ಸ್ಥಾನಪಗಟ ಬೇರೆ, ದ್ವಿಸ್ಥಾನ ಪಗಟ ಬೇರೆ. ಇದು ನೀವು ನೆನ್ಪಿಟ್ಕೊಳ್ಬೇಕಾದಂತ ಅಂಶ. ಯಾವುದೇ ಒಂದು ಏನು ಈ ದ್ವಿಭಜನ ಕ್ರಿಯೆ ಅಥವಾ ದ್ವಿಸ್ಥಾನ ಪಗಟ ಕ್ರಿಯೆ ನಡೆದಾಗ, ದ್ವಿವಿನಿಮಯ ಕ್ರಿಯೆ ಅಥವಾ ದ್ವಿಸ್ಥಾನ ಪಗಟ ಕ್ರಿಯೆ ನಡೆದಾಗ ಅಲ್ಲಿ ಒಂದು ಬಿಳಿಯ ವಸ್ತು ಈ ತರ ಉಂಟಾಗುತ್ತೆ. ಇದನ್ನ ನಾವು ಪ್ರಕ್ಷೇಪ ಅಂತ ಕರಿತೇವೆ. ಪ್ರಕ್ಷೇಪ, ಪ್ರೆಸಿಪಿಟೇಟ್ ಅಂತ ಇಂಗ್ಲಿಷ್ ಅಲ್ಲಿ ಕರೆಯುತ್ತೇವೆ. ಪ್ರಕ್ಷೇಪ ಅಂದ್ರೆ ಏನು ಅಂದ್ರೆ ಜಲ ವಿಲೀನಗೊಳ್ಳದ, ಅಂದ್ರೆ ನೀರಿನಲ್ಲಿ ಕರಗದಂತಹ ಬಿಳಿಯ ಬಣ್ಣದ ವಸ್ತುವನ್ನ ನಾವೇನ್ ಕರಿತೇವೆ, ಪ್ರಕ್ಷೇಪ ಅಂತ ಕರಿತೇವೆ. ಯಾವ ರಾಸಾಯನಿಕ ಕ್ರಿಯೆ ನಡೆದಾಗ ಪ್ರಕ್ಷೇಪಗಳು ಉಂಟಾಗುತ್ತೋ ಅಂತ ಕ್ರಿಯೆಗಳನ್ನು ನಾವು ಪ್ರಕ್ಷೇಪಣ ಕ್ರಿಯೆಗಳು ಅಂತ ಕರಿತೇವೆ. ಪ್ರಕ್ಷೇಪಣ ಕ್ರಿಯೆಗಳು. ಉದಾಹರಣೆಗೆ ಇದು ಏನು ಈ ಸಲ್ಫೇಟ್ ಇದು ಉಂಟಾಗಿದೆ, ಇದು ಕೂಡ ಒಂದು ಪ್ರಕ್ಷೇಪ. ಇದನ್ನು ನಾವು ಪ್ರಕ್ಷೇಪಣ ಕ್ರಿಯೆಗೆ ಒಂದು ಉದಾಹರಣೆಯಾಗಿ ತಗೊಳ್ಬಹುದು ಅನ್ನುವಂಥದ್ದು. ವಿದ್ಯಾರ್ಥಿಗಳೇ, ಉತ್ಕರ್ಷಣೆ ಮತ್ತೆ ಅಪಕರ್ಷಣೆ ಕ್ರಿಯೆ ಬಗ್ಗೆ ನಿಮ್ಗೆ ಈಗಾಗಲೇ ಸಾಕಷ್ಟು 8ನೇ ಕ್ಲಾಸ್ ಮಾಹಿತಿಯನ್ನ ಕೊಟ್ಟಿದ್ದೇನೆ. ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದಾಗ ಯಾವುದೇ ಒಂದು ವಸ್ತು ತಾನು ಆಕ್ಸಿಜನ್ ಅನ್ನ ಪಡ್ಕೊಂಡ್ರೆ ಅದು ಉತ್ಕರ್ಷಣ ಕ್ರಿಯೆ ಅಂತ ಕರಿತೇವೆ, ಅಥವಾ ಇಂಗ್ಲಿಷ್ ಆಕ್ಸಿಡೇಷನ್ ಅಂತ ಕರಿತೇವೆ. ಅದೇ ವಸ್ತು ಆಕ್ಸಿಜನ್ ಅನ್ನ ಕಳ್ಕೊಂಡ್ರೆ, ಅಥವಾ ಯಾವ್ದಾದ್ರು ಒಂದು ವಸ್ತು ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಅನ್ನ ಕಳ್ಕೊಂಡ್ರೆ ಅದನ್ನ ನಾವೇನ್ ಕರಿತೇವೆ, ಅಪಕರ್ಷಣ ಕ್ರಿಯೆ, ರಿಡಕ್ಷನ್ ಅಂತ ಕರಿತೇವೆ. ಉದಾಹರಣೆ ಮೂಲಕ ನೋಡೋದಾದ್ರೆ ಇದು ನೋಡಿ, ತಾಮ್ರ ಇದೆ, ಆಕ್ಸಿಜನ್ ಜೊತೆ ವರ್ತಿಸಿದಾಗ ತಾಮ್ರದ ಆಕ್ಸೈಡ್ ಆಗಿರುವಂತದ್ದನ್ನ ನೀವು ಗಮನಿಸಬಹುದು. ಇಲ್ಲಿ ತಾಮ್ರ ಆಕ್ಸಿಜನ್ ಅನ್ನ ಪಡ್ಕೊಂಡಿದೆ, ಅದು ಉತ್ಕರ್ಷಣೆ ಹೊಂದಿದೆ ಅಂತ ಹೇಳ್ತೇವೆ. ಮುಂದೆ ಗಮನಿಸೋದಾದ್ರೆ ಅದೇ ತಾಮ್ರದ ಆಕ್ಸೈಡ್ ಮೂಲಕ ನಾವು ಹೈಡ್ರೋಜನ್ ಅನಿಲವನ್ನ ಹಾಯಿಸಿದಾಗ ಅದು ಏನಾಗಿದೆ, ತನ್ನಲ್ಲಿರುವಂತಹ ಆಕ್ಸಿಜನ್ ಅನ್ನ ಕಳ್ಕೊಂಡು ಕೇವಲ ತಾಮ್ರ ಆಗಿರುವಂತದನ್ನ ಗಮನಿಸಬಹುದು. ಇಲ್ಲಿ ತಾಮ್ರದ ಆಕ್ಸೈಡ್ ಏನಾಗಿದೆ, ಅಪಕರ್ಷಣೆಗೆ ಒಳಪಟ್ಟಿದೆ. ಇಲ್ಲಿ ಅಪಕರ್ಷಣೆಗೆ ಒಳಪಟ್ಟಂತ ವಸ್ತು ಯಾವುದು ಕೇಳಿದ್ರೆ ತಾಮ್ರ ಅಂತ ಹೇಳೋಂಗಿಲ್ಲ. ಯಾವುದು, ತಾಮ್ರದ ಆಕ್ಸೈಡ್ ಅಪಕರ್ಷಣೆಗೆ ಒಳಪಟ್ಟಿದೆ. ಇದೇ ಉದಾಹರಣೆಯನ್ನು ಮುಂದಿಟ್ಕೊಂಡು ನೋಡೋದಾದ್ರೆ ನೋಡಿ, ಇಲ್ಲಿ ತಾಮ್ರದ ಆಕ್ಸೈಡ್ ಹೈಡ್ರೋಜನ್ ಜೊತೆ ವರ್ತಿಸಿ ತನ್ನಲ್ಲಿರುವಂತಹ ಆಕ್ಸಿಜನ್ ಅನ್ನ ಕಳ್ಕೊಂಡಿದೆ. ಅದೇ ರೀತಿ ಹೈಡ್ರೋಜನ್ ಆಕ್ಸಿಜನ್ ಅನ್ನ ಪಡ್ಕೊಂಡಿದೆ. ಇಲ್ಲಿ ಇದು ಅಪಕರ್ಷಣೆ ಕ್ರಿಯೆಗೆ ಒಳಪಟ್ರೆ ಇದು ಉತ್ಕರ್ಷಣ ಕ್ರಿಯೆಗೆ ಒಳಪಟ್ಟಿದೆ. ಇದು ಕೂಡ ಹಾಗೇನೆ, ಇಲ್ಲಿ ಆಕ್ಸಿಜನ್ ಅನ್ನ ಕಳ್ಕೊಂಡು ಅದು ಅಪಕರ್ಷಣ ಕ್ರಿಯೆ ಆದ್ರೆ ಆಕ್ಸಿಜನ್ ಅನ್ನ ಪಡ್ಕೊಂಡು ಉತ್ಕರ್ಷಣ ಕ್ರಿಯೆ. ಹಾಗೇನೆ ಮೂರನೇ ಎಕ್ಸಾಂಪಲ್ ಕೂಡ ಆಕ್ಸಿಜನ್ ಅನ್ನ ಕಳ್ಕೊಂಡು ಅಪಕರ್ಷಣ ಕ್ರಿಯೆ ಆದ್ರೆ ಇದು ಆಕ್ಸಿಜನ್ ಅನ್ನ ಪಡ್ಕೊಂಡು ಉತ್ಕರ್ಷಣ ಕ್ರಿಯೆಗೆ ಒಳಪಟ್ಟಿದೆ. ಇಂಥ ಕ್ರಿಯೆಗಳು ಅಂದ್ರೆ ಒಂದೇ ಕ್ರಿಯೆಯಲ್ಲಿ ಆಕ್ಸಿಡೇಷನ್, ರಿಡಕ್ಷನ್ ಅಥವಾ ಉತ್ಕರ್ಷಣ ಅಪಕರ್ಷಣೆ ಒಟ್ಟಿಗೆ ಕಂಡು ಬಂದ್ರೆ ಅದನ್ನ ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳು ಅಥವಾ ಇಂಗ್ಲಿಷ್ ಅಲ್ಲಿ ಅದನ್ನ ರೆಡಾಕ್ಸ್ ಕ್ರಿಯೆಗಳು ಅಂತ ನಾವು ಅದನ್ನ ಕರೀತೇವೆ. ನಿಮ್ಗೆ ಆವಾಗ ಹೇಳಿದಾಗೆ ಉತ್ಕರ್ಷಣೆಗೆ ಒಳಪಟ್ಟಿರುವ ವಸ್ತು ಯಾವುದು, ಅಪಕರ್ಷಣೆಗೆ ಒಳಪಟ್ಟಿರುವ ವಸ್ತು ಯಾವುದು ಕೇಳಿದಾಗ ನಾವು ಯಾವುದು ಉತ್ಕರ್ಷಣೆಗೆ ಒಳಗಾಗಿದೆ ಕೇಳಿದಾಗ, ಈಗ ಉದಾಹರಣೆಗೆ ಇದ್ರಲ್ಲಿ ಕೇಳಿದ್ರೆ ಹೈಡ್ರೋಜನ್ ಅಂತ ಬರೀಬೇಕು, ಅಪಕರ್ಷಣೆಗೆ ಒಳಗಾಗಿರೋದು ತಾಮ್ರದ ಆಕ್ಸೈಡ್ ಅಂತ ನಾವು ಅದನ್ನ ಬರೀಬೇಕಾಗುತ್ತೆ. ಹಾಗೇನೆ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಕ್ರಿಯೆಯಿಂದ ಆಕ್ಸಿಜನ್ ಅನ್ನ ಪಡೆದುಕೊಂಡ್ರೆ ಅಂದ್ರೆ ಉತ್ಕರ್ಷಣೆ ಅಪಕರ್ಷಣೆ ಕ್ರಿಯೆಯನ್ನು ಇನ್ನೊಂದು ರೀತಿ ವ್ಯಾಖ್ಯಾನಿಸೋದಾದ್ರೆ ನಾವು ಉತ್ಕರ್ಷಣೆ ಅಂದ್ರೆ ಏನಂತ ಹೇಳ್ತೇವೆ, ಆಕ್ಸಿಜನ್ ಅನ್ನ ಪಡ್ಕೊಳ್ಳುವಂಥದ್ದು ಅಥವಾ ತನ್ನಲ್ಲಿರುವಂತಹ ಹೈಡ್ರೋಜನ್ ಅನ್ನ ಕಳ್ಕೊಂಡ್ರು ಕೂಡ. ಈಗ ಆಕ್ಸಿಜನ್ ಅಂಶವನ್ನ ಬಿಟ್ಟು ನಾವು ಅದನ್ನ ವ್ಯಾಖ್ಯಾನ ಮಾಡೋದಾದ್ರೆ ತನ್ನಲ್ಲಿರುವಂತಹ ಹೈಡ್ರೋಜನ್ ಅನ್ನ ಕಳೆದುಕೊಂಡ್ರೆ ಅದನ್ನು ಉತ್ಕರ್ಷಣಗೊಂಡಿದೆ ಅಂತ ಹೇಳ್ತೇವೆ. ಹಾಗೇನೆ ಆಕ್ಸಿಜನ್ ಅನ್ನ ಕಳೆದುಕೊಂಡು ಹೈಡ್ರೋಜನ್ ಅನ್ನ ಪಡೆದುಕೊಂಡ್ರೆ ಅದನ್ನ ಅಪಕರ್ಷಣ ಅಂತ ಹೇಳ್ತೀನಿ. ವ್ಯತ್ಯಾಸ ಬರೆಯುವಾಗ ಉತ್ಕರ್ಷಣೆ ಅಪಕರ್ಷಣೆ ಬರೆಯುವಾಗ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕು. ಇದು ನಿಮ್ಗೆ ಗೊತ್ತಲ್ವಾ, ಮನೆಗೆ ಕಬ್ಬಿಣದ ವಸ್ತುಗಳನ್ನ ಹಾಗೆ ಬಿಸಾಕ್ದಾಗ ಯಾಕೆ ಅದು ತುಕ್ಕಿಡಿಯುತ್ತೆ ಅಂತ ಅಂಶಗಳನ್ನ ನೀವು ಗಮನಿಸಬಹುದು. ಇದಕ್ಕೆ ಏನಂತ ಕರೀತೇವೆ ಅನ್ನುವಂಥದ್ದಲ್ವಾ. ಇಲ್ಲಿ ನಶಿಸುವಿಕೆ ಅಂತಿದೆ, ನಿಮ್ಮ ಬುಕ್ಕಲ್ಲಿ ಸಂಕ್ಷರಣ ಅಂತ ಕೊಟ್ಟಿದ್ದಾರೆ, ಅದನ್ನೇ ನೀವು ರೂಢಿ ಮಾಡ್ಕೊಳ್ಳಿ. ಲೋಹ, ಯಾವುದೇ ಒಂದು ಲೋಹ ತನ್ನ ಸುತ್ತಲಿನ ವಸ್ತುಗಳಾದಂತಹ ತೇವಾಂಶ, ಆಮ್ಲ ಇತ್ಯಾದಿಗಳಿಂದ ಆಕ್ರಮಿಸಲ್ಪಟ್ಟಾಗ
ಅದನ್ನ ನಾವು ಏನಂತ ಕರಿತೇವೆ, ನಶಿಸುವಿಕೆಗೆ ಒಳಗಾಗುತ್ತೆ. ಅಂದ್ರೆ ಈಗ ತುಕ್ಕಿಡಿದು ಅದು ತನ್ನ ಹೊಳಪನ್ನು ಕಳ್ಕೊಳ್ಳೋದಿರ್ಬೋದು, ತನ್ನ ಅಂಶವನ್ನು ಕಳ್ಕೊಳ್ತಾ ಹೋಗುತ್ತಲ್ವಾ, ಅದನ್ನ ನಾವೇನಂತ ಕರಿತೇವೆ, ನಶಿಸುವಿಕೆಗೆ ಒಳಗಾಗಿದೆ ಅಂತ. ಈ ಪ್ರಕ್ರಿಯೆಯನ್ನು ನಾವೇನಂತ ಕರಿತೇವೆ, ಸಂಕ್ಷರಣ ಅಂತ ಕರಿತೇವೆ. ಸಂಕ್ಷರಣ ಅಂತ. ಇದರಿಂದ ಏನು ಸಮಸ್ಯೆನ ನಿಮ್ಗೆ ಗೊತ್ತು, ಕಬ್ಬಿಣದ ವಸ್ತುಗಳನ್ನ ನಾವು ಹಾಗೆ ಬಿಟ್ಟಾಗ ಗಾಳಿಯಲ್ಲಿ ಅವುಗಳು ತುಕ್ಕಿಡಿದು ವೇಸ್ಟ್ ಆಗ್ತವೆ. ಅವುಗಳನ್ನ ಬದಲಾವಣೆ ಮಾಡಬೇಕು ಅಂದ್ರೆ ಸಾಕಷ್ಟು ಹಣ ನಷ್ಟ ಆಗುತ್ತೆ. ಹಾಗೇನೆ ನೆಕ್ಸ್ಟ್ ಬೆಳ್ಳಿ, ನೀವು ಬಳಸುವಂತ ಬೆಳ್ಳಿಯ ಕಾಲ್ ಚೈನ್ ಇರ್ಬೋದು, ಅಥವಾ ಬೆಳ್ಳಿ ಇತರ ಆಭರಣಗಳು ಅಥವಾ ವಸ್ತುಗಳು ಕಪ್ಪಾಗುವಂತದ್ದನ್ನ ನೋಡಿದ್ದೀರಾ. ಹಾಗೆ ನಿಮ್ಮ ಮನೆಯಲ್ಲಿ ತಾಮ್ರದ ವಸ್ತುಗಳಿದ್ರೆ ಅವುಗಳ ಮೇಲೆ ಏನು ಹಸಿರು ಬಣ್ಣದ ಲೇಪನ ಉಂಟಾಗುವಂತದ್ದು ನೋಡಿದ್ದೀರಾ. ಇದು 3ನೇ ಪಾಠದಲ್ಲಿ ಅದಕ್ಕೆ ಕಾರಣಗಳನ್ನು ನಾವು ಡಿಟೇಲ್ ಆಗಿ ಚರ್ಚೆ ಮಾಡುವ. ಇವೆಲ್ಲ ಸಂಕ್ಷರಣಕ್ಕೆ ಉದಾಹರಣೆಗಳು ಅಲ್ವಾ. ನಶಿಸುವಿಕೆ ಅಥವಾ ಸಂಕ್ಷರಣ ಅಂತ ಏನ್ ಕರೀತೇವೆ, ಇವುಗಳು ಕಾರಿನ ಕವಚ, ಸೇತುವೆ, ಕಬ್ಬಿಣದ ಹಳಿ, ಹಡಗು, ಇವುಗಳಿಂದ ಎಲ್ಲ ವಸ್ತುಗಳನ್ನ ಹಾನಿ ಉಂಟು ಮಾಡ್ತವೆ ಅನ್ನುವಂಥದ್ದು. ಇವುಗಳನ್ನ ಬದಲಾಯಿಸಬೇಕು ಅಂದ್ರೆ ಸಾಕಷ್ಟು ಹಣದ ಅವಶ್ಯಕತೆ ಇರುತ್ತೆ. ನೆಕ್ಸ್ಟ್, ನೀವು ಈ ರೀತಿ ನಿಮ್ಮ ಮನೆಯಲ್ಲಿ ತೆಂಗಿನಕಾಯಿ ಹಾಗೆ ಇಟ್ಟಾಗ ಅದರ ಮೇಲೆ ಕಪ್ಪಿದಾಗ್ಬಿಟ್ಟು ಅದೊಂಥರ ಕಂಟುವಿಕೆಗೆ ಒಳಗಾಗಿರುವಂತದ್ದನ್ನ ನೀವು ಗಮನಿಸಿರ್ಬಹುದು. ಅಥವಾ ಕರಿದ ತಿಂಡಿಗಳು, ಎಣ್ಣೆ ಪದಾರ್ಥಗಳನ್ನ ಹಾಗೆ ಇಟ್ಟಾಗ 1 ತಿಂಗಳು 2 ತಿಂಗಳ ನಂತರ ತೆಗೆದು ನೋಡಿದಾಗ ಒಂಥರ ಬ್ಯಾಡ್ ಸ್ಮೆಲ್ ಬರುವಂತದ್ದನ್ನ ನೀವು ಗಮನಿಸಿರ್ಬಹುದು. ಇದನ್ನ ನಾವು, ಅಥವಾ ಎಣ್ಣೆಗಳು ಕೂಡ ಕಮಟುವಿಕೆಗೆ ಒಳಗಾಗುವಂತದ್ದನ್ನ ನೀವು ಗಮನಿಸಿರ್ಬಹುದು. ಹಾಗಾದ್ರೆ ಕಮಟುವಿಕೆ ಅಂದ್ರೆ ಏನು ಅನ್ನುವಂಥದ್ದು ಅಲ್ವಾ. ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಂಡಾಗ, ಉತ್ಕರ್ಷಣೆ ಅಂದ್ರೆ ಏನು ಅವಾಗ ಹೇಳಿದ್ದೇನೆ, ಆಕ್ಸಿಜನ್ ಅನ್ನ ಹೀರಿಕೊಳ್ಳುವಂಥದ್ದು. ಉತ್ಕರ್ಷಣಗೊಂಡಾಗ ಅವು ಕಮಟುವಿಕೆಗೆ ಒಳಗಾಗಿ ಅವುಗಳ ವಾಸನೆ ಮತ್ತೆ ರುಚಿ ಬದಲಾಗುತ್ತೆ. ಅದನ್ನ ನಾವೇನಂತ ಕರಿತೇವೆ, ಕಮಟುವಿಕೆ ಅಂತ ಕರಿತೇವೆ. ಕಮಟುವಿಕೆ ಅಂತ. ಈ ಕಮಟುವಿಕೆಗೆ ಒಳಗಾಗಬಾರ್ದು ಅಂದ್ಬಿಟ್ಟು ಅವುಗಳಿಗೆ ಏನ್ ಮಾಡ್ತಾರೆ ಅಂದ್ರೆ, ಆಕ್ಸಿಜನ್ ಹೀರ್ಕೊಳ್ಳೋದನ್ನ ನಾವು ಫುಲ್ ಟೈಟ್ ಪ್ಯಾಕ್ ಮಾಡಿದ್ರೆ ಕೆಲವೊಂದ್ಸರಿ ಅದನ್ನ ಅವಾಯ್ಡ್ ಮಾಡಬಹುದು. ಆ ರೀತಿ ಮಾಡೋದ್ರ ಜೊತೆಗೆ ಮನೆಯಲ್ಲಿರುವಂತ ವಸ್ತುಗಳನ್ನ ಸಂರಕ್ಷಣೆಗೆ ಒಳಪಡಿಸಬಹುದು. ಕೊಬ್ಬು ಅಥವಾ ಎಣ್ಣೆಯನ್ನ ಹೊಂದಿರುವಂತಹ ಪದಾರ್ಥಗಳಿಗೆ ಏನ್ ಮಾಡ್ತಾರೆ, ಉತ್ಕರ್ಷಣೆಯನ್ನ ತಡೆಗಟ್ಟುವ ಸಲುವಾಗಿ ಏನ್ ಮಾಡ್ತಾರೆ, ಪ್ರತಿ ಉತ್ಕರ್ಷಕಗಳನ್ನ ಸೇರಿಸ್ತಾರೆ. ಈಗ ಉದಾಹರಣೆಗೆ ನೀವು ಚಿಪ್ಸ್ ಪ್ಯಾಕ್ ಗಳನ್ನ ತಗೊಳ್ತೀರಲ್ವಾ, ಆ ಚಿಪ್ಸ್ ಪ್ಯಾಕ್ ಗಳಲ್ಲಿ ಅಥವಾ ಕುರ್ಕುರೆ, ಲೇಸ್ ಈ ಪ್ಯಾಕ್ ಗಳನ್ನ ತಗೊಂಡಾಗ ಅದು ಗಾಳಿಯಿಂದ ಊದ್ಕೊಂಡಿರುವಂತದನ್ನ ಗಮನಿಸಿದಿರ. ಗಾಳಿ ಯಾಕೆ ತುಂಬಿರ್ತಾರೆ ಅಂದ್ರೆ, ಈ ರೀತಿಯಾಗಿ ಅದು ಉತ್ಕರ್ಷಣೆಗೊಳ್ಳೋದನ್ನ ತಡೆಗಟ್ಟುವ ಸಲುವಾಗಿ ಅವು ನೈಟ್ರೋಜನ್ ಅನಿಲವನ್ನ ತುಂಬಿರ್ತಾರೆ. ಯಾವ ಅನಿಲ? ನೈಟ್ರೋಜನ್ ಅನಿಲವನ್ನ ತುಂಬಿರ್ತಾರೆ. ಅದು ಒಂದು ಪ್ರತಿ ಉತ್ಕರ್ಷಕವಾಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು. ಈಗಾಗಲೇ ನಾನು ಹೇಳಿದ್ದೇನಲ್ಲ, ಚಿಪ್ಸ್ ಇವುಗಳಿಗೆಲ್ಲ ಸಂಬಂಧಪಟ್ಟ ಹಾಗೆ ನೋಡ್ಕೋಬಿಡಿ. ತಡೆಗಟ್ಟಲಿಕ್ಕೆ ಚಿಪ್ಸ್ ಪಟ್ಟಣದಲ್ಲಿ ನೈಟ್ರೋಜನ್ ಕೇಳಬಹುದು ನಿಮ್ಗೆ. ಚಿಪ್ಸ್ ಪಟ್ಟಣಗಳಲ್ಲಿ ಬಳಸುವಂತ ಅನಿಲ ಯಾವುದು, ಯಾಕೆ ಬಳಸ್ತಾರೆ? ನೈಟ್ರೋಜನ್. ಕಾರಣ ಅದು ಒಂದು ಪ್ರತಿ ಉತ್ಕರ್ಷಕ ಅನ್ನುವಂಥದ್ದನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಮಕ್ಕಳೇ, ಇದಿಷ್ಟು ಅಂಶಗಳನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. ಇದ್ರ ಬಗ್ಗೆ ಏನೇ ಸಮಸ್ಯೆಗಳಿದ್ರು ಕೂಡ ನೀವು ಅದನ್ನ ಕೇಳ್ಕೊಳ್ಬಹುದು. ತುಂಬಾ ಧನ್ಯವಾದಗಳು.